ಕೈವಲ್ಯ ಉಪನಿಷತ್ತಿನ ಇಂಟ್ರೊಡಕ್ಷನ್, ನಮ್ಮ ಪರಂಪರೆಯೊಳಗೆ ಮಾಡ್ತಾ ಇರುವಂತ ಇಂಟ್ರೊಡಕ್ಷನ್. ಒಂದು ಉಪನಿಷತ್ತಿಂದ ಇನ್ನೊಂದು ಉಪನಿಷತ್ತಿಗೆ ಡೆವಲಪ್ಮೆಂಟ್ ಹಾಕೋದು ಹೋಗ್ತದೆ, ಕಠಿಣ ಹಾಕೋದು ಹೋಗ್ತದೆ. ಈಗ ನಿನ್ನೆ ಏನ್ ಹೇಳಿದ್ರು ಅಂತಂದ್ರೆ, ವೇದಾಂತ ಮೀಮಾಂಸಾ ಈ ಶಬ್ದಕ್ಕೆ ಇದೇ ರೀತಿ ಅರ್ಥ ಮಾಡ್ಬೇಕು ಅಂತ ತಿಳ್ಕೊಂಡು ಅದು ಒಂದು ಪದ್ಧತಿ ಮಾಡೋದು. ಅದಕ್ಕೆ ಏನಂತಾರ, ಆ ಪದ್ಧತಿಗೆ ಮೀಮಾಂಸಾ ಅಂತ. ವೇದಾಂತ ಮೀಮಾಂಸನು ಅಂತಾರ, ಪೂರ್ವ ಮೀಮಾಂಸನು ಅಂತಾರ. ಪೂರ್ವ ಮೀಮಾಂಸಾ ಯಾರು ಬರೆದ್ರು? ಜೈಮಿನಿಯವರು ಬರೆದ್ರು. ಉತ್ತರ ಮೀಮಾಂಸಾ ವ್ಯಾಸಾಚಾರ್ಯರು ಬರೆದ್ರು. ವ್ಯಾಸರ ಗುರುಗಳು ಅವರ ಶಿಷ್ಯರು, ಜೈಮಿನಿ ಅವರ ಶಿಷ್ಯರು. ಅಲ್ಲಿ 6 ಪುರುಷಾಂಗಗಳನ್ನ ನೋಡಬೇಕು, 6 ಒಂದಕ್ಕೆ ಆಗುವಂಗ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ನಿಯಮ ಮಾಡ್ಯಾರ, ಚೌಕಟ್ ಹಾಕೊಂಡ. ಅವು ಯಾವ 6 ಅಂತಂದ್ರೆ ಉಪಕ್ರಮ, ಉಪಸಂಹಾರ ಕೂಡಿ ಒಂದು, ಅಭ್ಯಾಸ, ಅಪೂರ್ವತ, ವಾಸ್ತವಾದ, ಕಲಾ ಮತ್ತು ಉಪಪತ್ತಿ ಅಂತ. ಇದರಲ್ಲಿ ನಿನ್ನೆ ನಾವು ಉಪಕ್ರಮ ಉಪಸಂಹಾರ ನೋಡಿದ್ವಿ. ಶಾಸ್ತ್ರದ ಆದಿಯಲ್ಲಿ ಮತ್ತು ಕೊನೆಯಲ್ಲಿ ಏನು ಹೇಳ್ಬೇಕಂತ ಹೇಳ್ತಾರೋ ಅದನ್ನ ಹೆಡ್ಲೈನ್ಸ್ದಾಗ ಮುಖ್ಯಾಂಶಗಳನ್ನ, ಅದು ಆ ಉಪನಿಷತ್ತಿನ ಆ ಭಾಗದ ಒಂದು ಮುಖ್ಯಾಂಶ ಅಂತ. ಹಂಗ ನಾವು ನಿನ್ನೆ ಮುಂಡಕ ಉಪನಿಷತ್ತಿನ ಉಪಕ್ರಮ ಉಪಸಂಹಾರಗಳನ್ನು ಹೇಳ್ಕೊಂತ ಬಂದ್ರು. ಏನ್ರಿ ಉಪಕ್ರಮ? ಚಕ್ಷು ಶ್ರೋತ್ರಂ ತದಪಾಣಿ ಪಾದಂ ನಿತ್ಯಂ ವಿಭುಂ ಅಂತೇನು ಮಂತ್ರ ಅದ, ಅದು ಉಪಕ್ರಮ. ಅದು ಎಲ್ಲಿ ಬಂದದ ಅಂದ್ರೆ ಅದು 1:1:6 ಮುಂಡಕ ಉಪನಿಷತ್ತ ಬಂದದ. ಮೊದಲು ಬಂದದ ಉಪಕ್ರಮ ಯಾವಾಗಲೂ ಬಂತು. ಉಪಸಂಹಾರ ಕೊನೆಗೆ ಬರ್ತದ. ಅದು ಏನು? ತಯೋಹ ವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಇಲ್ಲೇ ನೋಡು, ಈ ಶ್ಲೋಕ ಏನದ? ಉಪಸಂಹಾರ. ಇವೆರಡನ್ನು ಕೂಡಿಸಿ ಏನಂತ ಅರ್ಥ ಆಗ್ತದ? ಏನ್ ಮಾಡತ್ತೆ? ಉಪಕ್ರಮ ಉಪಸಂಹಾರ ಕೂಡಿಸಿ ಏನಂತ ಅರ್ಥ ಆಗ್ತದ ಅಂತಂದ್ರೆ ಜೀವ ಬ್ರಹ್ಮರ ಐಕ್ಯ ಹೇಳ್ಕೊಡ್ತದ. ಅದು ಏನದ ಈ ಗ್ರಂಥದ ಮುಖ್ಯ ಅಂಶ. ಓಪನ್ ಮಾಡಿದ್ದಾರೆ, ನಾನು ಮಾಡಿದ್ದೆ. ಇವತ್ತಿನ ದಿವಸ 2ನೇ ಲಿಂಗವನ್ನು ಹೇಳ್ಬೇಕು. ತಾತ್ಪರ್ಯ ಲಿಂಗ, ಷಡ್ಲಿಂಗಗಳಂತಾರೆ. ತಾತ್ಪರ್ಯವನ್ನ ನಿರ್ಣಯ ಮಾಡ್ಲಿಕ್ಕೆ ಈ ಲಿಂಗಗಳು, ಈ ಗುರುತುಗಳು ಇರಬೇಕು. ಅಭ್ಯಾಸ ಅಂತ ಏನು ಹೇಳ್ತಾರೆ? ದ ಟಾಪಿಕ್ ದಟ್ ಈಸ್ ರಿಪೀಟೆಡ್ ಆಫನ್ ಅಂಡ್ ಆಫನ್ ಇಸ್ ದ ಸೆಂಟ್ರಲ್ ಮೆಸೇಜ್. ಏನ್ ಹೇಳ್ತಾರ್ರಿ? ಯಾವುದು ಮುಖ್ಯವಾದ ಅಂಶ ಐತಿ ಅದನ್ನ ಮೇಲಿಂದ ಮೇಲೆ ಹೇಳ್ತಾರ. ಅದು ಕಠಿಣದ, ಅದು ಏಕದಮ್ ತಿಳ್ಕೊಳಕ್ ಆಗಂಗಲ್ಲ. ತಿಳಿದಂಗ ಅನಿಸ್ತದ, ತಿಳಿದಿರಂಗಿಲ್ಲ, ಇನ್ನೊಟ್ಟು ಏನೋ ಕೊರತಿರ್ತದ. ಅದಕ್ಕೆ ಅದನ್ನ ಮೇಲಿಂದ ಮೇಲೆ ಹೇಳಕ್ಕ ಹೇಳ್ತಾರ, ಗುರುಗಳು ಹೇಳ್ತಾರ, ನಿಮ್ಗೆ ಹೇಳಕ್ಕೂ ಹೇಳ್ತಾರ. ಅದಕ್ಕೆ ಅಭ್ಯಾಸ ಅಂತ. ಅಭ್ಯಾಸ ಅಂದ್ರೆ ಏನು? ಆವೃತ್ತಿ ಅಂದ್ರೆ ಏನು? ರಿಪಿಟೇಷನ್ ಅಂದ್ರೆ ಏನು? ಪುನಃ ಹೇಳಿದ್ದನ್ನ ಹೇಳುವುದು, ಕೇಳಿದ್ದನ್ನ ಕೇಳುವುದು. ಇದಕ್ಕೇನಂತಾರ? ಅಭ್ಯಾಸ. whenever we want to stress something we repeat it. ಯಾವ್ದಾದ್ರು ಒಂದು ಮಾತನ್ನ ನಮ್ಮ ಸ್ವಲ್ಪ ಒತ್ತಿ ಹೇಳ್ಬೇಕಾಗಿತ್ತು, ಏನ್ ಮಾಡ್ತೀವಿ? 2 ಸಲ ಹೇಳ್ತೀವಿ. we saw in Mundaka, we saw in Kathopanishad, ekastata sarvabhutantaratma was repeated many times. ಮುಂಡಕ ಉಪನಿಷತ್ತು, ಕಠೋಪನಿಷತ್ತು ಯಾರು ದಿನ ಚಾಂಟ್ ಮಾಡ್ಬೇಕು ದಕ್ಷಿಣಾಗ ಎದ್ದು? ಯಾರು ಮಾಡಕತ್ತೀರಿ ಅವ್ರು ಗುಡ್ ಬಾಯ್ಸ್, ಅವ್ರಿಗೆ ಮುಂದೆ ಉಪಯೋಗ ಆಗ್ತದೆ. ಯಾರು ಮಾಡಕತ್ತಿಲ್ಲ ನಾಳಿಂದ ಮಾಡ್ರಿ. ನಿನ್ನೆ ನಮ್ಮ ಇವ್ರು ಕೇಳಾಕತ್ತಿದ್ರಿ ಹಿರಣ್ಣವ್ರು, ನಾವು ಬರೀ ಶ್ರವಣ ಮಾಡ್ತೇವ್ರಿ, ಮನನ ನಿಧ್ಯಾಸನ ಮಾಡಾಕ ನಮ್ಗೆ ಆಲಸ್ಯತನ ಅದ, ನಮಗೆ ಜ್ಞಾನ ಆಗಿ ಮೋಕ್ಷ ಆಗ್ತೈತಿಲ್ಲ ಅಂತ ಕೇಳಾಕತ್ತಾರ. ಅಲ್ರಿ, ನಿಮ್ಗ ಮನನ ಆಗ್ಲಿಕ್ಕಂದ್ರೆ ಏನ್ ಉಳಿತಾವು? ಸಂಶಯ ಉಳಿತಾವು. ನಿಧಿಧ್ಯಾಸನ ಆಗ್ಲಿಕ್ಕಂದ್ರೆ ಏನ್ ಉಳಿತದ? ದೃಢ ಜ್ಞಾನ ಆಗುವುದಿಲ್ಲ. ದೃಢ ಜ್ಞಾನ ಇತ್ತಂದ್ರೆ
ಮಾತ್ರ ನಮ್ ಕೆಲಸ ಆಗ್ತಾವ ಯಾವಾಗ್ಲೂ, ನಾನು ಏನೂ ಆಗಂಗಿಲ್ಲ. ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾಗ್ಯದ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ. ರಾತ್ರಿ 8 ಗಂಟೆಗೆ ಟ್ರೈನ್ ಅದ. ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ 5 ಕಿಲೋಮೀಟರ್ ಅದ. ಅಲ್ಲಿ ಹೋಗ್ಬೇಕ, ಟಿಕೆಟ್ ತೆಗಿಸ್ಬೇಕ. ಅಲ್ಲಿ ಒಳಗ ಪ್ಲಾಟ್ಫಾರ್ಮ್ ನಂಬರ್ 5, 6, 7, 8 ವೀಗತ್ತು ಹುಬ್ಬಳ್ಳಿ. ಯಾವ ಪ್ಲಾಟ್ಫಾರ್ಮ್ ಹೋಗಾಕ ಒಂದ್ 15 ನಿಮಿಷ, ಇಲ್ಲಿಂದ ಮನೆಯಿಂದ ಹೋಗಾಕ ಒಂದ್ ಅರ್ಧ ತಾಸು. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಗಾಡಿ ಬಂದ್ಮ್ಯಾಗ ಕುಂಡ್ರಾಕ ಒಂದ್ 5-10 ನಿಮಿಷ. ಅಂದ್ರೆ 1 ತಾಸು ಮುಂಚಿತವಾಗಿ ಹೋದ್ರ ಆ ಗಾಡಿ ನಮ್ಗ ಸಿಗುತ್ತದ. ಅದು 8ಕ್ಕೈತೋ 7ಕ್ಕೈತೋ 9ಕ್ಕೈತೋ ಗೊತ್ತಿಲ್ಲ ಅಂದ್ರೆ ಹೆಂಗ್ ಹೋಗ್ತೇವಲ್ರಿ ನಾವು? ಕರೆಕ್ಟ್ ಗೊತ್ತಿರ್ಬೇಕು ನಮಗೆ ಯಾವ ಟೈಮಿಗೆ ಗಾಡಿ ಬಿಡ್ತದ ಅಂತ ಗೊತ್ತಿದ್ರೆ ನಾವು ಕಾರ್ಯರೂಪವನ್ನ ಹಾಕಾಕ್ಬಿಡ್ತದ. ಹಂಗ ದೃಢ ಜ್ಞಾನ ಇದ್ರೆ ಮಾತ್ರ ಮೋಕ್ಷ ಆಗ್ತದ. ಏನೋ ಹಿಂಗ ಅಂತ ಇದ್ದಪ್ಪ ಉಪನಿಷತ್ತು. ಇದು ಎಂತ ಜ್ಞಾನ? ಹಿಂಗ ಅಂತಾರ್ರಿ, ಇಲ್ಲಿ ಹಿಂಗ್ ಬರ್ದಾರ್ರಿ. ಹಿಂಗಂದ್ರೆ ಏನರ್ಥ? ಅದು ಅವ್ರ ಜ್ಞಾನ ಅಲ್ಲ, ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆಗದರೆ ನಿಧಿಧ್ಯಾಸನ ಆಗೋದಿಲ್ಲ. ನಿಧಿಧ್ಯಾಸನಿಂದ ಅಪರೋಕ್ಷ ಜ್ಞಾನ ಆಗುದಿಲ್ಲ. ಅಪರೋಕ್ಷ ಜ್ಞಾನ ಆಗುದಿಲ್ಲ ಅಂದ್ರೆ ದೃಢ ಜ್ಞಾನ ಆಗುದಿಲ್ಲ. ದೃಢ ಜ್ಞಾನ ಆಗುದಿಲ್ಲ ಅಂದ್ರೆ ಮೋಕ್ಷ ಆಗುದಿಲ್ಲ. ಇಷ್ಟು ರೆಡಿಮೇಡ್ ಫುಡ್ ಕೊಡಾಕತ್ತೇವಿ. ಅಡಿಗೆ ಮಾಡಿ ರುಚಿ ಮಾಡಿ ಕೊಡಾಕತ್ತಾರ ಅಪ್ಪವರು. ಉನ್ಸಾಕತ್ತೇನೆ ನಾನ್ ನಿಮ್ಗೆಲ್ಲ. ಮತ್ತ ಅದನ್ನ ಊಟ ಮಾಡಿ ಅದನ್ನ ಕರಗಿಸ್ಕೊಡ್ರಿ. ಮೈ ಒಳಗ ಅದನ್ನ ಕರಗಿಸ್ಕೊಂಡು ಅದ್ರ ಶಕ್ತಿ ಪಡೆಯಿರಿ. ಅದರಿಂದ ನಾವ್ ಹೇಳಾಕತ್ತೇವಿ. ನಾವು ತಿನ್ನಾಕ ಒಳ್ವಿ, ನಾವು ಅದನ್ನ ಕರಗಿಸ್ಕೊಳಕ್ಕೂ ಒಳ್ವಿ. ನಾವು ಬರೇ ಕೇಳೋರು ಅದರಿಂದ ಏನ್ ಆಕತ್ತೀರ ಅಂತ ಕೇಳಿದ್ರೆ ಅದು ಆಹಾರ ಪಚನಾಗಿ ಅದು ರಕ್ತಗತ ಆಗ್ಬೇಕಲ್ರಿ ನಾವು ಕೇಳಿದ್ದು. ಅದಕ್ಕ ಮನನ ನಿಧಿಧ್ಯಾಸನ ಬೇಕಾಗ್ತಾವ. ಒಂದ್ ವೇಳೆ ಉತ್ತಮ ಅಧಿಕಾರಿ ಇದ್ದ ಮನದೋಷ ವಿಕ್ಷೇಪ ದೋಷ ಹಿಂದಿನ ಜನ್ಮದಾಗ ಅಥವಾ ಈ ಶಾಸ್ತ್ರಕ್ಕೆ ಬರೋಕ್ಕಿಂತ ಮೊದಲ ಕಳ್ಕೊಂಡು ಬಂದಿತ್ತಂದ್ರೆ ಶ್ರವಣದಿಂದ ಜ್ಞಾನ ಆಗ್ತದೆ. ಅಂತವ್ರಿಗೆ ಶ್ರವಣದಿಂದ ಜ್ಞಾನ ಆಗ್ತದೆ. ತಿಪ್ಪುತ್ರಪ್ಪನವರು, ಕಲ್ಯಾಣ್ ಶೆಟ್ರು ಇಂಥವ್ರಿಗೆ ಏನದ ಬರೀ ಶ್ರವಣದಿಂದ ಜ್ಞಾನ ಆಗ್ತದೆ. ಆ ಮಟ್ಟಕ್ಕೆ ಇಲ್ಲದೆ ಇದ್ದವ್ರಿಗೆ ಶ್ರವಣ ಮನನ ನಿಧಿಧ್ಯಾಸನ ಅವಶ್ಯ ಬೇಕು, ಅವಶ್ಯ ಮಾಡಲೇಬೇಕು. ಅದರಲ್ಲಿ ಮೈಗಳತನ ನಡೆಯುವುದಿಲ್ಲ. ನಾವು ಮುಂಡಕೋಪನಿಷತ್ತು ಮತ್ತು ಕಠೋಪನಿಷತ್ತು ಒಂದ್ ಮಂತ್ರ ನೋಡಿದ್ವಿ. ಏನದು? ಏಕಸ್ತಥಾ ಸರ್ವಭೂತಾಂತರಾತ್ಮ ಅನ್ನುವಂತ ಮಾತು ಹಗಲೆಲ್ಲ ಹೇಳ್ಯಾರ. ರಿಪಿಟೇಷನ್ ಆಗ್ಯದ, ಪುನಃ ಉಕ್ತಃ. In the Kathopanishad, we saw examples of oneness in Agni, Vayu and Surya in the mantra 2-9, 2-10, 2-11. ಎರಡನೇ ಅಧ್ಯಾಯ 2ನೇ ವಲ್ಲಿ 9ನೇ ಮಂತ್ರ, 10ನೇ ಮಂತ್ರ, 11ನೇ ಮಂತ್ರ ತೆಗೆದು ನೋಡ್ರಿ ಅಂತಾರ ಅವರು. ಅಲ್ಲಿ ಏನ್ ಮಾಡ್ಯಾರ? ವಿ ಸಾ ದ ಎಕ್ಸಾಂಪಲ್ ಆಫ್ ಒನ್ನೆಸ್ ಇನ್ ಅಗ್ನಿ, ವಾಯು ಮತ್ತು ಸೂರ್ಯನಲ್ಲಿ ಒಂದೇ ತತ್ವ ಅದ ಅಂತ ಹೇಳ್ಯಾರ. ಅಗ್ನಿ ದೃಷ್ಟಾಂತ ಏಕಸ್ತತ ಸರ್ವಭೂತಾಂತರಾತ್ಮ, ವಾಯು ದೃಷ್ಟಾಂತ ಏಕಸ್ತತ ಸರ್ವಭೂತಾಂತರಾತ್ಮ, ಸೂರ್ಯ ದೃಷ್ಟಾಂತ ಏಕಸ್ತತ ಸರ್ವಭೂತಾಂತರಾತ್ಮ. ದ ಒನ್ನೆಸ್ ಈಸ್ ದ ಸೆಂಟ್ರಲ್ ಥೀಮ್. ನೋಡ್ರಿ, ಆ ವಾಯುನಲ್ಲಿ, ಆ ಅಗ್ನಿಯಲ್ಲಿ, ಮತ್ತ ಸೂರ್ಯನಲ್ಲಿ ಒಂದು ತತ್ವ, ಸಾಮಾನ್ಯ ತತ್ವ ಅದ, ವಿಶೇಷ ತತ್ವಗಳು ಅದಾವ. ಆ ಸಾಮಾನ್ಯ ತತ್ವವೇ ಆತ್ಮ. ಹಿಂಗ್ ಹೇಳ್ಯಾರು. ಮತ್ತ ಅದನ್ನ ಅಲ್ಲಿ ಗುರುತಿಸ್ಬೇಕಲ್ಲ. ಸಾಮಾನ್ಯ ತತ್ವ ಏನ್ರಿ? ದೃಕ್ಕದ ನೋಡ್ರಿ, ದೃಶ್ಯದ ಅಲ್ಲ. ದೃಕ್ಕದಾಗ ಸಾಮಾನ್ಯ ತತ್ವ ಅದ. ಇಲ್ಲಿ ಎಷ್ಟು ಜನ ಅದೇವಿ, 8 ಜನ ಜೀವಿಗಳದಾರ. ಇವರಲ್ಲಿ ಒಂದೇ ಒಂದು ಸಾಮಾನ್ಯ ತತ್ವ ಅದ. ಏನದು? ಆತ್ಮ. ಅದೇ ಬ್ರಹ್ಮ. ಅಭ್ಯಾಸ. ಹಿಂಗ ತತ್ವಮಸಿ ಶ್ವೇತಕೇತುವಿಗೆ 9 ಸಾರಿ ಹೇಳ್ಯಾರು. ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯ ಅದು ಏನದ? ಅಭ್ಯಾಸ ಲಿಂಗ. ಇನ್ನು 3ನೇದ್ದು ಬಹಳ ಇಂಪಾರ್ಟೆಂಟ್. ಹೇಳಿದ್ರು ತಿಳಿಯುದಿಲ್ಲ, ಕೇಳ್ರಿ ಸ್ವಲ್ಪ ಸರಿಯಾಗಿ. ಅಪೂರ್ವತಾ. ನಾನು ಯಾವ ಪಾರಿಭಾಷಿಕ ಶಬ್ದಗಳನ್ನು ಉಪಯೋಗ ಮಾಡ್ದನ ನಿಮಗೆ ಶಾಸ್ತ್ರ ಹೇಳಾಗುತ್ತಾರಿಲ್ಲ. ಅಪೂರ್ವ. ನಾನು ಅವ್ರು ಹೇಳಿದ್ದನ್ನು ನಾ ಹೇಳಾಗುತ್ತೆ. ದಿಸ್ ಈಸ್ ಎ ಟೆಕ್ನಿಕಲ್ ಕ್ಲೂ. ಇದು ನೋಡ್ರಿ, ತಾಂತ್ರಿಕ ಶಬ್ದ ಇದು. ವೇದಾಂತದಲ್ಲಿ ಬರುವಂತಹ ಶಬ್ದ ಅಪೂರ್ವತಾ. ಅಂಡ್ ಅನ್ ಇಂಪಾರ್ಟೆಂಟ್ ಒನ್. ಬಹಳ ಮುಖ್ಯವಾದಂತಹ ಒಂದು ಷಡ್ಲಿಂಗಗಳ ಪೈಕಿ ಬಹಳ ಮುಖ್ಯವಾದದ್ದು. ಎಷ್ಟು ಮುಖ್ಯದ ಅಂದ್ರೆ ಹೇಳಿದ್ರು ತಿಳಿದಿಲ್ರಿ. ಸಾಮಾನ್ಯವಾಗಿ ಲಕ್ಷ್ಯ ಕೊಡ್ಲಿಕ್ಕಂದ್ರೆ ತಿಳಿಯುದಿಲ್ಲ. ಎಲ್ಲೇ ಒಬ್ಬೊಬ್ಬರಿಗೆ ತಿಳಿತು, ಅಧಿಕಾರಿಗಳಿಗೆ ತಿಳಿತು. ಅದನ್ನ ಮೊದಲೇ ಹೇಳ್ಬಿಡ್ತೀವಿ ನಾವು. The purpose of the Vedanta is to teach something that is not available in the other 5 pramanas and Veda Purva.
ವೇದಾಂತದ ವಿಚಾರ ಏನದ ಅಂದ್ರ ಪ್ರತ್ಯಕ್ಷಾದಿ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ, ಆಮೇಲೆ ಉಪಮಾನ ಪ್ರಮಾಣ, ಈ 5 ಪ್ರಮಾಣದಿಂದ ತಿಳಿಸ್ಲಿಕ್ಕೆ ಬಾರದ್ದು. ಮತ್ತ ವೇದ ಪೂರ್ವ ಭಾಗದ ಪ್ರಮಾಣದಿಂದಲೂ ಕೂಡ ತಿಳಿಸ್ಲಿಕ್ಕೆ ಬಾರದ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತುವನ್ನ ತಿಳಿಸುವಂತ ಉದ್ದೇಶದಿಂದ ಈ ವೇದಾಂತ ಪ್ರಮಾಣ ಬಂದದ. ಪ್ರಮಾಣಾಂತರ ಅವೇದ್ಯಂ ಅಪೂರ್ವಂ, ಇದು ಟೆಕ್ನಿಕ್, ಇದು ಡೆಫಿನೇಷನ್. ಪ್ರಮಾಣಾಂತರ ಅಂದ್ರೆ ಬೇರೆ ಪ್ರಮಾಣದಿಂದ, ಅಂದ್ರೆ ವೇದಾಂತ ಪ್ರಮಾಣವನ್ನ ಬಿಟ್ಟು ಬೇರೆ ಪ್ರಮಾಣದಿಂದ ಅವೇದ್ಯಂ ತಿಳಿಲಿಕ್ಕೆ ಆಗುವುದೇ ಇಲ್ಲ ಯಾವುದು, ಅದು ಅಪೂರ್ವ. ವೇದಾಂತ ಪ್ರಮಾಣ ಬಿಟ್ಟು ಬೇರೆ ಯಾವ ಪ್ರಮಾಣ, ಅವು 5 ಇದೊಂದು ಪೂರ್ವ ಮೀಮಾಂಸ 6 ಹಿಡ್ಕೊಂಡು ನೀವು ಹೋದ್ರಂದ್ರ ನಿಮಗ ಬ್ರಹ್ಮ ತತ್ವ ತಿಳಿಯುವುದಿಲ್ಲ, ಅವೇದ್ಯ ಆಗುವುದಿಲ್ಲ. ಇದು ನೆನ್ಬಿಡ್ಬೇಕು. ಅಪೂರ್ವತ ಅಂದ್ರೆ ಏನು? ಪ್ರಮಾಣಾಂತರ ಅವೇದ್ಯಂ ಅಪೂರ್ವಂ ಬರ್ಕೊಡು. The teaching in the Upanishad cannot be found in other pramana. ವೇದಾಂತ ಪ್ರಮಾಣದಿಂದ ಏನು ತಿಳಿದು ಬರ್ತದ? ಬ್ರಹ್ಮತತ್ವ. ಆ ಬ್ರಹ್ಮತತ್ವ ಉಳಿದ ಯಾವ ಪ್ರಮಾಣದಿಂದ ತಿಳಿದು ಬರುವುದಿಲ್ಲ, ಅದಕ್ಕೆ ಅಪೂರ್ವತ ಅಂತ. This alone makes the Vedanta meaningful. ಇದು ಒಂದು ಮಾತು ಏನ್ ಮಾಡ್ತದ ಅಂದ್ರೆ ವೇದಾಂತವನ್ನ ಇವುಗಳಿಗಿಂತ ಒಂದು ಹೆಚ್ಚಿನ ಸ್ಥಾನದ ಗೌರವ ಸ್ಥಾನವನ್ನ ಕೊಡಮಾಡ್ತದೆ. ಓಹೋ, ವೇದಾಂತ ಪ್ರಮಾಣ ಬಿಟ್ಟು ನಾವು ಹೋಗ್ಬೇಕಂದ್ರೆ ಬ್ರಹ್ಮತತ್ವ ನಮಗೆ ತಿಳಿಯುವುದಿಲ್ಲ. ನಾವು ಮೊದಲು ಪ್ರತ್ಯಕ್ಷ 5 ಪ್ರಮಾಣಗಳಾಗಲಿ ಅಥವಾ ವೇದ ಪೂರ್ವ, ಅದು ಪ್ರಮಾಣನೇ. ವೇದ ಪೂರ್ವನು ಪ್ರಮಾಣ ಅದ, ಆದ್ರೆ ಅದನ್ನು ಕೂಡ ಅಲ್ಲೇ ಕಡಿಮೆ ಬೀಳ್ತದ, ಸಾಲುದಿಲ್ಲ. The Vedanta is of no use to us if the teaching is the same things that are found in the modern science. ಅಲ್ರಿ ಅಂತಾನೆ ಕೇಳ್ರಿ. ಈ ಆಧುನಿಕ ವಿಜ್ಞಾನ ಏನದ ಇವತ್ತ? ಮಂಗಳ ಗ್ರಹದ ಮ್ಯಾಗ ಹೋಗಾಡ್ತಾರ, ಸೂರ್ಯ ಯಾವುದು ಚಂದ್ರ ಗ್ರಹದ ಮ್ಯಾಗ ಹೊಂಟಾರ, ಇದೇನೋ ಆವಿಷ್ಕಾರಗಳು ಮಾಡಕತ್ತಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ಕೊಂಡ AI ಅಂತ ಹೊಂಟದ. ಮನುಷ್ಯನ ಮೆದುಳಿನಾಗೇನು ವೈರಸ್ ತೆಗೆದು ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾಕಿದ್ರೆ ಬೇಕಾದಷ್ಟು ಮೆಮೊರಿ ಅದ್ರಾಗ ಇಟ್ಕೊಳಕ್ ಬರ್ತದ. ಇಂಥವೆಲ್ಲ ಸಂಶೋಧನೆಗಳೆಲ್ಲ ಮಾಡ್ಯಾರಲ್ಲ ಎಲ್ಲೇ ವಿಜ್ಞಾನದಾಗ. ಆ ಮಾಡರ್ನ್ ಸೈನ್ಸ್ ದಾಗ ಈ ವೇದಾಂತ ಉಪಯೋಗ ಬರುದಿಲ್ಲ, ಬ್ರಹ್ಮ ತತ್ವದಾಗ ಮಾಡರ್ನ್ ಸೈನ್ಸ್ ಉಪಯೋಗ ಬರುದಿಲ್ಲ. ಒಂದಕ್ಕೊಂದು ಉಪಯೋಗ ಇಲ್ಲ ಸಮಾಜ. ವೇದಾಂತ ಪ್ರಮಾಣ ಉಪಯೋಗ ಮಾಡಿದ್ರೆ ಲೌಕಿಕ ವಿಷಯಗಳನ್ನ ಅವಕ್ಕ ಏನು ಸಂಬಂಧ ಬರ್ತಾ ಇರೋದು. ಬ್ರಹ್ಮತತ್ವಕ್ಕೆ ವೇದಾಂತ ಪ್ರಮಾಣ ಬಿಟ್ಟು ನಾವು ಲೌಕಿಕ ಪ್ರಮಾಣಗಳನ್ನ ಬಳಸ್ತೇವೆ ಅಂದ್ರೆ ಅಲ್ಲಿ ಅವು ಕಮ್ಮಿ ಬೀಳ್ತಾವ. ವೇದಾಂತ ಇಸ್ ಆಫ್ ನೋ ಯೂಸ್ ಟು ಅಸ್. ವೇದಾಂತ ನಮಗ ಲೌಕಿಕ ವಿಷಯಗಳನ್ನು ತಿನ್ನಲಿಕ್ಕೆ ಪ್ರಮಾಣ ಅಲ್ಲ. ಅದು ಸಂಶೋಧನೆ ಮಾಡ್ತಾರೆ ವಿಜ್ಞಾನಿಗಳು. ಆ ವಿಜ್ಞಾನಿಗಳ ಸಂಶೋಧನೆಗೆ ವೇದಾಂತ ಪ್ರಮಾಣ ಅಲ್ಲ. Why should we learn Vedanta? ಯಾಕೆ ಕಲಿಬೇಕ್ರಿ ವೇದಾಂತ ಇಷ್ಟು ಕಷ್ಟಪಟ್ಟು? Science is better means for the study. ವಿಜ್ಞಾನ ಅಭ್ಯಾಸ ಮಾಡಕ್ಕೆ ಸಾಕಷ್ಟು ಐತಲ್ಲ. ಏನಾದ್ರೂ ಹೊಸ ಸಂಶೋಧನೆಗಳನ್ನು ಮಾಡ್ಬೋದು. ಅದರಿಂದ ಬರುವಂತ ಫಲಗಳು ಬಹಳ ರುಚಿಕರ ಅದಾವಲ್ಲ, ಅನ್ಬಹುದು ನೀವು. ಆದ್ರೆ ಅದರಿಂದ ಎಂತ ರುಚಿಕರ ಫಲ ಅದಾವಂದ್ರೆ ಹಿತ ಇಲ್ರಿ. ಅವು ಹಿತ ಇಲ್ಲ. ನಮ್ಮ ಅಜ್ಞಾನದಿಂದ ಎಬ್ಸುಗಳು ಜ್ಞಾನವನ್ನು ಗಟ್ಟಿ ಮಾಡ್ತವೆ. ಮತ್ತ 3 ದೋಷಗಳನ್ನ ತಯಾರ. ಯಾವ್ಯಾವ ದೋಷಿಗಳವು? ಕರ್ಮದಿಂದ ಕರ್ಮಫಲಗಳು ಏನದಾವ? ಕರ್ಮಫಲಗಳು ಯಾವುವು? ಧರ್ಮ, ಅರ್ಥ, ಕಾಮ. ಇವುಗಳಲ್ಲಿ ಏನ್ ದೋಷ ಅದ ಅಂತ ಹೇಳಿದ್ವಿ ನಾವು? BAD. ಯಾರು ಹೇಳ್ತೀರಿ? BAD ಕೈ ಎತ್ರಿ. ಪಟ್ ಕೈ ಎತ್ ಬಂದ. ಶಿವಪುತ್ರ ಗಂಗಾಪುರ ಹೆಸರು ಹಿಡಿದ ಅವ್ರ ಕೈಯಾಗ ನೋಟ್ಸ್ ಐತಿ, ಕೈ ಎತ್ತೆ ಬಿಡ್ತಾರ. ಅಶೋಕ್ ಮೋದಿ and 2 more have raised their hands. BAD. Kalavati Biradar and 3 more have raised their hands. Very good. ನಾನು ಆರೋಗ್ಯ ಇಲಾಖೆಯೊಳಗೆ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕೆಲಸ ಮಾಡಬೇಕಾದ್ರೆ, ಕುಸುಗಲ್ ಅನ್ನುವಂಥ ಗ್ರಾಮದಾಗ ಕೆಲಸ ಮಾಡಬೇಕಾದ್ರೆ ಶಾಲೆಗೆ ವಿಸಿಟ್ ಇರ್ತಾವ. ಶಾಲೆಗೆ ವಿಸಿಟ್ ಕೊಡ್ಬೇಕಂತ ಇರ್ತದ. ಆ ಶಾಲೆ ಒಳಗೆ ಹೋಗಿ
ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪಾಠಗಳು ಕೊಟ್ಟಿರ್ತಾರ ನಮಗ, ಆ ಪಾಠ ಹೇಳ್ಬೇಕು. ಆ ಪಾಠ ಕೂಡ ನಾನು ಅವರ ಪಠ್ಯವನ್ನು ಹೇಳ್ತಿದ್ದೆ, ಗಣಿತ, ವಿಜ್ಞಾನ, ಇಂಗ್ಲಿಷ್ ಹೇಳ್ತಿದ್ದೆ. ಅವ್ರು ಹೋಗುತ್ತೆ ಮಾಸ್ತರ್ ಸರ್ ಬಂದ್ರೆ ಒಂದ್ ತಾಸು ಅವ್ರು ಬಿಟ್ಟು ನನಗೆ ಬಿಟ್ಬಿಟ್ಟು ಕ್ಲಾಸ್ 6ನೇ ತ 7ನೇ ತ ಓದ್ತಿದ್ದೆ. 8, 9, 10 ನನಗೆ ಒಂದೊಂದು ತಾಸು ಕೊಡ್ತಿದ್ರು. ಅವ್ರ ಪಠ್ಯ ವಿಷಯನೂ ಹೇಳ್ತಿದ್ದೆ, ನನಗೆ ಹೇಳುವುದನ್ನು ಹೇಳ್ತಿದ್ದೆ. ಹೇಳುದು ಒಂದ್ ಚಟ ಅನ್ರಿ ಹೇಳ್ಬೇಕು ಅಂತ. ನಾನು 5ನೇ ತ 6ನೇ ತ 7ನೇ ತ 3 ಮಕ್ಕಳಿಗೆ ಕೂಡಿಸಿ ಹೇಳ್ತಿದ್ದೆ. ಸ್ಥಾನ ಬೆಲೆ ಹೇಳಕ್ ಹೊಂಟಿದ್ದೆ, ಸ್ಥಾನ ಬೆಲೆ ಹೇಳಕ್ ಹೊಂಟಿದ್ದೆ. ಮಗ್ಗಿ ಕೇಳಕ್ ಹೊಂಟಿದ್ದೆ, ಒಮ್ಮೆ ಮಗ್ಗಿ ಕೇಳಕ್ ಹೊಂಟಿದ್ದೆ. ಆ ಹುಡುಗರಿಗೆ 5-6ನೇ ಎಷ್ಟಪ್ಪ ಅಂತ ಕೈ ಎತ್ರಿ ಅಂತ ಹೇಳಿದ್ದೆ ನಾನು. ಅವು ಹುಡುಗರು ಜಿಗುಜಿಗದ ಅಲ್ಲಿ ಗುತ್ತಲಿಂದ ಜಿಗುಜಿಗದ ಕೈ ಎತ್ತಾಗತ್ತಾರ. ಸರ್ ನಾ ಹೇಳ್ತೇನೆ ಸರ್, ನಾ ಹೇಳ್ತೇನೆ ಸರ್, ನಾ ಹೇಳ್ತೇನೆ. ಎಷ್ಟು ಸುಳು ತೆಗೆಯಾಗ್ಯಾವ್ರಿ ಮಗ್ಗಿ. ಹುಡುಗರು ಮಗ್ಗಿ ಬರ್ತಾವ. 5 ಬ್ಯಾಡ್ ನಿಂದ್ರು 15 ರೂಪಾಯಿ ಅಂತ. 15 ಇಲ್ಲೇ ಎಷ್ಟು ಅಂದೆ ನಾನು. ಸರ್ ನಾವ್ ಹೇಳ್ತೀವಿ ಮತ್ತು ಹಂಗ ಮಾಡಕ ಬಾರಿ ಅಂದ್ರೆ ಹುಡುಗರು ಬಾರಿ ಚಲೋ ತಯಾರು ಮಾಡ್ರ ಮಾಸ್ತರ್ ಬಿಡೋರು. ನಾವ್ನ ಹೇಳಪ್ಪ ನೀ ಹೇಳೋ ಮಂಜು, ಹೇಳಪ್ಪ ನೀ ಹೇಳ. 15 ರೀ, 15 20 ರೀ ಅಂದ. ಮತ್ ಬೇರೆ ಯಾರು ಹೇಳ್ತಿರಪ್ಪ 15 20 ಅಲ್ಲ ಕೈ ಎತ್ತಿ ಮತ್ ಕೈ ಎತ್ತಿದ ಮಂದಿ. 15 ಎಷ್ಟ್ರಿ? 30 ರೀ, 40 ರೀ, 50 ರೀ. ನೀ ಹೇಳುದ ಅಲ್ಲೋ ನೀವು ಸರಿಯಾಗಿ ಮಗ್ಗಿ ಬ್ಯಾಪಾಟ್ ಮಾಡಿರಲ್ಲೋ, ಗುಣಾಕಾರ ಮಗ್ಗಿ ಬರ್ತಾವ ಇಲ್ಲೋ. 15ನ್ನ 5 ಸಲ ಇಟ್ಟು ಕುಡಿಸ್ತಿರಿ, ಎಷ್ಟು ಬರ್ತೈತೆ ನೋಡ್ರಿ ಅದು ಮಗ್ಗಿ. ಹಿಂಗೆಲ್ಲ ಹೇಳಿದ್ದೆ, ಕಲ್ಪನಾ ಕೊಟ್ಟೆ. ಅವ್ರಿಗೆ ಮಗ್ಗಿ ಬರೋದೇ ಇಲ್ಲ, ಯಾವ ಮಗ್ಗಿನೂ ಬರೋದಿಲ್ಲ. ಒಟ್ಟು ಅವ್ರು ಮಾಸ್ತರ್ ಏನ್ ಹೇಳ್ಯಾರ, ಯಾರ ಸಾಹೇಬರು ಬಂದು ಕೇಳಿದ್ರಂದ್ರ ಸೊಳೆ ಮಕ್ಕಳ ಸುಮ್ಮ ಕುಂತಿರ ನಿಮ್ಮನ್ನ ಬಡಿತೀನಿ, ಕೈ ಎತ್ತರ, ನಾ ಹೇಳ್ತೇನಂತ ಈ ಕೈ ಎತ್ತರ ನೀವು ಹೇಳೋದು ಏನ್ರ ನಿಮ್ಗೆ ತಿಳಿದ ಹೇಳಿ ಅಂತ ಹೇಳ್ಬಿಟ್ಟಲ್ಲ ಮಾಸ್ತರು. ಸುಮ್ಮ ಕೈ ಎತ್ತಕ್ಕದೇನು ಅಂತ ಹೇಳಿದ್ ನಾವು. ಯಾರ BO ಬರ್ಲಿ, IAS ಬರ್ಲಿ, ಏನಾರ ಬಂದ್ರ ಕಿಮ್ಮತ್ ಕೇಳಿದ್ರಿ ನೀವು. ಏನ್ ಕೇಳ್ತಾರ ಅದಕ್ಕೆ ಗೊತ್ತದ, ನಾ ಹೇಳ್ತೇನೆ ಏನ್ ನಿಮ್ ಮಸಿ ಬಂದಿದ್ದು ಹೇಳಿ ಮುಂದ ಅಂತ ಹೇಳ್ತಿದ್ದ. ಅಲ್ರಿ ಇವ್ರು 15 ಬಗ್ಗೆ ಬರಂಗಿಲ್ಲ. 5 ಬಗ್ಗೆ 5-6ನೇ ಎಷ್ಟು ಅಂತಂದ್ರ 5, 6, 11 5, 5, 6ನೇ 12 ಹಿಂಗ ಹೇಳುದು. ಅದಕ್ಕೆ ಹಂಗ ಬೇಡ ನಮಗ್. ಈಗ ಒಂದಷ್ಟು ಮಂದಿ ಕೈ ಎತ್ತಾರ, ಯಾರು ಹೇಳ್ರಿ BAD ಅನ್ನೋದು ಎಲ್ಲರಿಗೂ ತಿಳಿಯೋದು. ಇವ್ರ ಹೇಳ್ಬೇಡಿ, ಗಂಗಾಪುರ ಸರ ಹೇಳ್ರಿ ಸರ. BAD ಬ್ಯಾಡ ಅಂತಂದ್ರೆ ಸರ, ಡಿ ಬಂಧಕತ್ವಂ ಅಂದ್ರೆ ಬಂಧನವನ್ನು ಉಂಟು ಮಾಡುವಂಥದ್ದು. ಅಂದ್ರೆ ಅತೃಪ್ತಿಕರತ್ವಂ ಅಂದ್ರೆ ತೃಪ್ತಿ ಅನ್ನೋದು ಉಂಟು ಮಾಡಲಾರದು, ತೃಪ್ತಿ ಆಗಲಾರದು. ಡಿ ಅಂದ್ರ ದುಃಖ ಮಿಶ್ರಿತಂ, ಎಷ್ಟೇ ಇದಕ್ಕೆ ಪ್ರಯತ್ನ ಮಾಡಿ ಸುಖ ಕೊಡ್ಬೇಕಂದ್ರೂ ಕೂಡ ಅದು ಧರ್ಮ ಅರ್ಥ ಕಾಮದೊಳಗೆ ದುಃಖ ಉಂಟ ಮಾಡ್ತೈತಿ, ದುಃಖದಿಂದ ಕೂಡಿತೈತಿ. ಬಂಧಕತ್ವಂ ಅತೃಪ್ತಿಕರತ್ವಂ ದುಃಖ ಮಿಶ್ರಿತತ್ವಂ. ವೆರಿ ಗುಡ್, ವೆರಿ ಗುಡ್. ಇದನ್ನ ಒಪ್ಪದೇ ಇದ್ದವ್ರು ಯಾರಿದ್ರು ಕೈ ಎತ್ರಿ. ನಾವು ಒಪ್ಪೋದಿಲ್ರಿಪ್ಪ, ಈ ಮಾತು ನಾವು ಒಪ್ಪೋದಿಲ್ಲ ಅನ್ನೋ ಕೈ ಎತ್ರಿ. ಬಂಧಿಸ್ತಾವ ಅಂದ್ರೆ ಅವೇ ಬಂಧಿಸ್ತಾವು. ಅತೃಪ್ತಿಕರತ್ವ ಅಂದ್ರೆ ತೃಪ್ತಿ ಐತಲ್ಲ. ದುಃಖ ಮಿಶ್ರಿತತ್ವ ಅಂದ್ರೆ ಏನದು? ಹೆಂಗಂದ್ರ ನಮ್ಮ ಸಂಶಯ ಐತೆ ಅನ್ನೋದು ಯಾರು ಇದ್ದೀರಿ? ಸಂಶಯ ಪೂರ್ಣ ನಾಶ ಐತೆ. ಯಾರಿಗ ಸಂಶಯ ಇದ್ರ ಕೈ ಎತ್ರಿ. ಹಿರಣ್ಣ ಕಲ್ಯಾಣ ಶೆಟ್ರು ಸಂಶಯ ಏನ್ರಿ? ಇದು ಶಾಸ್ತ್ರ ಹೇಳುವ ಮಾತು, ನಮ್ಮ ಅನುಭವಕ್ಕೂ ಬಂದದು. ಹಿರಣ್ಣ ಬಂದದ್ರಿ, ನಮ್ಮ ಅನುಭವ ಬಂದೈತಿ. ಅನುಭವ ಬಂದದ. ಹಾ, ಖುಷಿದಪ್ಪ ನೆಕ್ಸ್ಟ್. ಖುಷಿದಪ್ಪ ಅಡ್ಡಿ. ಇದು ವೇದಾಂತ ಮಾತುಗಳು ಅವಕ್ಕೆ ಕಿವಿ ಮ್ಯಾಗ ಬೀಳ್ಬೇಕು, ತಲೆ ಮ್ಯಾಗ ಹಾಸಿ ಹೋಗ್ಬಾರ್ದು. ಏನ್ರಿ ಅಂತಃಕರಣ ಶುದ್ಧ ಇರ್ಲಿಲ್ಲ ಅಂದ್ರೆ ಮತ್ತೆ ಮ್ಯಾಗ ಹೋಗ್ತಾವ್ರಿ. ಅಂತಃಕರಣ ಶುದ್ಧ ಆಗಿಲ್ಲ ಅಂದ್ರ ಮ್ಯಾಗ ಹಾಸಿ ಹೋಗ್ತಾವ. ಏನ್ ಹೇಳ್ತಾರ ಬಿಡು ಅನ್ನೋ ಅನ್ಸ್ತದ. ಯಾಕೆ ಸುಖ ಇಲ್ರಿ? ಏನ್ ಬಂಧಿಸ್ತಾವ?
ಆ ಬಂಧಿಸ್ತಾವ್. ಯಾರು ಬಂಧಿಸ್ತಾವು? ಅತೃಪ್ತಿ ಅಂತೆ. ತೃಪ್ತಿ ಆಗಂಗಲೇ, ಊಟ ಮಾಡಿದ್ರೆ ತೃಪ್ತಿ ಆಗಂಗಲೇ, ಶಾಶ್ವತ ತೃಪ್ತಿ ಆಗೋದಿಲ್ಲ. ಅವಾಗಿನ ತೃಪ್ತಿ ಕ್ಷಣಿಕ ಇರ್ತೈತ್ರಪ್ಪ, ಮತ್ತೆ ಬಯಸುದಾರ ಅದ ಸೂನ ಅದ 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 ಅತೃಪ್ತಿಕರ ಬ್ಯಾಡ್. ಇವೆಲ್ಲ ದೋಷಗಳದಾವ. The Vedanta is of no use to us if the teaching of the same thing that are found in the modern science. Why should we learn Vedanta? Science is better means there is to study. ಯಾಕೆ ವೇದಾಂತ ಅಭ್ಯಾಸ ಮಾಡಬೇಕ್ರಿಪ್ಪ? ನಮ್ಮ ವಿಜ್ಞಾನದಾಗ ಸಾಕಷ್ಟು ನಮಗ ಒಳ್ಳೆ ವಿಷಯಗಳು ಸಿಗ್ತಾವ, ರಂಜನೀಯ ಅದಾವ, ಮನಮೋಹಕ ಅದಾವ, ದುಃಖ ಕೊಡ್ತಾವ. ಅದನ್ನ ಯಾಕೆ ಇವ್ರು ಧಿಕ್ಕಾರ ಮಾಡ್ತಾರ? ಇಷ್ಟ ಅಂತಾರ ಇವರು. ಮತ್ತು ಫ್ಯಾನ್ ಹಚ್ಕೊಂಡು ಕುಂತಿರ್ತಾರ, ಟಿವಿ ನೋಡ್ತಾರ. ಎಂತಾಗ ವಿಜ್ಞಾನವನ್ನ ನೀವು ಬಳಸಲೇಬಾರ್ದಲ್ಲ ಅಂತ ಯಾರಾದ್ರೂ ವಾದ ಮಾಡ್ತಾರ ಅಂತ ಮಾಡಿದ್ದೆ. ಅವನು ಉಪಯೋಗಿಸಬೇಡ್ರಿ ಅಂತ ಹೇಳಿದ್ರೆ ನಾವು ಫ್ಯಾನ್ ಬಳಸ್ರಿ, ಟಿವಿ ಬಳಸ್ರಿ, ಏನೇನು ಆಧುನಿಕ ಉಪಕರಣಗಳನ್ನ ಬಳಸ್ರಿ. ಆ ಲೈನ ಬೇರೆ ಅದು, ಈ ಲೈನ ಬೇರೆ. ಅದು ದೃಶ್ಯ ಪ್ರಪಂಚಕ್ಕೆ ಅದು ಪ್ರಮಾಣ ಅದ, ಇದು ದೃಕ್ ಪ್ರಪಂಚಕ್ಕೆ ಪ್ರಮಾಣ ಅದ. ನೋಡಿ, ಆತ್ಮಜ್ಞಾನಕ್ಕೆ ಸಬ್ಜೆಕ್ಟಿವ್ ನಾಲೆಜ್ಗೆ ವೇದಾಂತ ಪ್ರಮಾಣ ಅದ, ವಿಷಯಗಳ ಜ್ಞಾನಕ್ಕ ಅವ ಪ್ರಮಾಣ ಅದ. ಅವು ಬೇಕಾದ್ರೆ ಅಲ್ಲೇ ಹೋಗ್ಬೇಕು, ಇದು ಬೇಕಾದ್ರೆ ಇಲ್ಲೇ ಹೋಗ್ಬೇಕು. ಈಗ ನಮಗ ಹಸಿವು ದೃಶ್ಯಗಳು, ರೋಟಿ ಕಪಡ ಮಕಾನ, ಇವೆಲ್ಲ ಸಮಸ್ಯೆಗಳು ಎಲ್ಲದಾವು, ಹೊರಗದಾವು. ಇವನ್ನೆಲ್ಲ ಹೊರಗ ಪಡಿಬೇಕು, ಇಲ್ಲಿ ಸಿಗುವುದಿಲ್ಲ ನಿಮಗ. ಇಲ್ಲಿ ಒಳಗಿನ ಸಮಸ್ಯೆಗಳು ಏನದಾವು? ನಾನು ಒಂದಿನ ಇದ್ದಂಗ ಹಾಕೇನಿ, ನಾನು ಅಲ್ಪಜ್ಞೆ ಅದೇನಿ, ನಾನು ಅಲ್ಪ ಕರ್ತೃಮಾನ್ ಅದೇನಿ, ನಾನು ದುಃಖಿ ಅದೇನಿ ಅನ್ನುವಂಥದ್ದು ಏನು ಒಳಗಿನ ಭಾವನೆಗಳಲ್ಲಿ ಏನ್ ಸಮಸ್ಯೆ ಅದಲ್ಲ, ಆ ಸಮಸ್ಯೆಗಳನ್ನು ಕಳೀತದ ವೇದಾಂತ. Vedanta should have USP, a unique selling proposal. When you hear a person, you look for qualities that distinguishes him from others. You hire a person, you look for qualities that distinguishes him from others. The candidate also presents his unique qualifications that are useful to you. ಯಾವುದೇ ಒಬ್ಬ ಮನುಷ್ಯನ ಕೆಲಸಕ್ಕೆ ಹಚ್ಕೋಬೇಕಂದ್ರೆ ಇದ ಮನುಷ್ಯನ ಕೆಲಸಕ್ಕೆ ಹಚ್ಕೋಬೇಕು ಅಂತ ವಿಚಾರ ಮಾಡ್ತೀವಿ ನಾವು. ಹಂಗ ಯಾವ ಕೆಲಸಕ್ಕೆ ಯಾವ ಪ್ರಮಾಣ ಉಪಯೋಗ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕಾಗ್ತದ. ಈಗ ಹೆಣ್ಮಕ್ಳಿಗೆ ಬಂಗಾರ ಸಾಮಾನು ಆಭರಣ ಇರ್ತಾವ, ಅವನ್ನ ಕಿಮ್ಯಾಗ ಹಾಕೋಬೇಕು, ಮೂಗನ ಹಾಕೋಬೇಕು, ಕೈಯಾಗ ಹಾಕೋಬೇಕು, ಎಲ್ಲೆಲ್ಲಿ ಏನೇನು ಹಾಕೋಬೇಕು ಅವನ್ನ ಹಾಕೋಬೇಕು. ಅರೇ ಬಾ ಆಡುವ ಸಿಕ್ಕಾವ ತಿಕೊಂಡು ಮೂಗನ ಇದ್ದಿದ್ದ ಕಿವ್ಯಾಗಿದ್ದಿದ್ದ ಕಾಲಾಗಿದ್ದಿದ್ದ ಕೈ ಹಾಕೊಂಡ್ರೆ ಏನಾಗತ್ತ? ಹಂಗ ಯಾವ ಪ್ರಮಾಣ ಎಲ್ಲಿ ಯಾವ ರೀತಿ ಬಳಸಬೇಕು ಅದೇ ರೀತಿ ಬಳಸಬೇಕು ಅಂತ ಅರ್ಥ. ತಿಳಿದು ಬಳಸಬೇಕು. In fact, the very definition of Vedanta is that it can teach us what cannot be known through other pramanams. ಅಂತಾರಿಲ್ಲೇ ಉಳಿದ ಎಲ್ಲ ಪ್ರಮಾಣಗಳಿಂದ ಅಗೋಚರವಾದಂತ ಬ್ರಹ್ಮ ತತ್ವವನ್ನು ವೇದಾಂತ ಪ್ರಮಾಣದಿಂದ ಮಾತ್ರ ಗುರ್ತು ಮಾಡ್ಲಿಕ್ಕೆ ಬರ್ತದೆ. ಪ್ರತ್ಯಕ್ಷ ನಾನು ವಿದ್ಯೆಯ ಎಷ್ಟು ಉಪಯೇನ ವಿದ್ಯತೆ ಏನಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತಾ. The Vedanta can never teach ದ್ವೈತಂ. ವೇದಾಂತ ದ್ವೈತವನ್ನು ಹೇಳ್ಕೊಡುವುದಿಲ್ಲ. ಬಿಕಾಸ್ ಇಟ್ ಇಸ್ ಆಲ್ರೆಡಿ ಅವೈಲೇಬಲ್ ಥ್ರೂ ಅದರ್ ಪ್ರಮಾಣ. ಪ್ರತ್ಯಕ್ಷಾದಿ ಪ್ರಮಾಣಗ ದ್ವೈತ ಕಾಣ್ತಾ ಇದೆ, ಅದನ್ನ ಹೇಳ್ಕೊಡೋದು ಬೇಕಾಗಿಲ್ಲ. ನೀನು ಬೇರೆ ಪರಮಾತ್ಮ ಬೇರೆ ಅಂತ ಹೇಳಾಕ ಬೇರೆ ಪ್ರಮಾಣಗಳದಾವ, ಅದನ್ನ ಹೇಳಕ್ ಕೊಟ್ಟಿಲ್ಲ ವೇದಾಂತ. ಯು ಡೋಂಟ್ ರಿಕ್ವೈರ್ ದಿ ವೇದಾಂತ ಟು ಟೆಲ್ ಯು ದಟ್ ದೇರ್ ಆರ್ 50 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಇವತ್ತಿನ ನಮ್ಮ ಪ್ರವಚನದಾಗ 30 ಜನ ಅದೇರಿ, 22 1 8 ನಾನು ಹಿಡ್ಕೊಂಡು 8 30 ಜನ ಇದೆ. 30 ಜನ ಅದೀರಿ ಅಂತ ಅಂದಾಗ ವೇದಾಂತ ಪ್ರಮಾಣ ಬೇಕೇನ? ಯಾವ ಪ್ರಮಾಣ ಬೇಕ್ರಿ? 30 ಜನ ಅದರಂತ ಯಾವ ಪ್ರಮಾಣದಿಂದ ಹೇಳಿದೆ? ಯಾರು ಹೇಳ್ತೀರಿ? ಅನುಭವ ಪ್ರಮಾಣ ಬೇಕ್ರಿ. ಅನುಭವ ಅಲ್ಲ, 30 ಜನ ಅದರಂತ ಹೆಂಗ್ ಹೇಳಿದಾರಿ? ಕಲಾವತಿ ಅವರು ಚಾನ್ಸ್ ಕೊಡು, ಕೈ ಎತ್ತಾರ. ಹೇಳಿ. ನಮಸ್ಕಾರ ಬರೀ ಪ್ರತ್ಯಕ್ಷ ಪ್ರಮಾಣ ರೀ. ಹಾ, ಪ್ರತ್ಯಕ್ಷ ಪ್ರಮಾಣ, ನೇತ್ರ ಪ್ರಮಾಣ. ನಾವು ಅಪ್ಪ ಮಾಡಿ ಹೆಣಿಗೆ ನೋಡಿದೆ, ಏನಂತ ಹೇಳ್ತದೋ, ಎಷ್ಟು ಮಂದಿ ಅದಾರ ಅಂತ ಕೇಳ್ದೆ, ಇಲ್ಲಿ ಹೇಳ್ತದ.
22 ಮಂದಿ ಅದಾರ, ಇಲ್ಲಿ ಮ್ಯಾಗ ಒಂದ್ 8 ಮಂದಿ ನಾನು ಹಿಡ್ಕೊಂಡು 30 ಮಂದಿ ಅದಾರ. ಈಗ 21 ಅದ, ಇನ್ನೊಬ್ರು ಬಂದ್ರೆ ಯಾರು ಅಂತ ಅರ್ಥ. ಹಿಂಗ ಪ್ರತ್ಯಕ್ಷ ಪ್ರಮಾಣ ಗೊತ್ತಾಗ್ತದೆ. ಇದನ್ನ ನೋಡಕ್ ನಮಗ ವೇದಾಂತ ಪ್ರಮಾಣ ಬೇಕೇನ? ಏನಿಲ್ಲ. ವೇದದ ಬ್ರಹ್ಮನ ವಿಷಯದಾಗ ಬಂದಾಗ ವೇದಾಂತ ಪ್ರಮಾಣ ಉಪಯೋಗ ಮಾಡ್ರಿ. ಉಳಿದೊತ್ತಾಗ ಲೌಕಿಕ ವಿಷಯದಾಗ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ ಏನದಾವ ಇವು ಪ್ರಮಾಣಗಳನ್ನ ಉಪಯೋಗ ಮಾಡ್ರಿ. ಎಲ್ಲಿ ಯಾವ ಪ್ರಮಾಣ ಉಪಯೋಗ ಮಾಡ್ಬೇಕು ಆ ಪ್ರಮಾಣ ಉಪಯೋಗ ಮಾಡ್ರಿ ಅಂತ ಹೇಳಾಗತ್ತ. ಯು ವಿಲ್ ನೋ ಬೈ ಸಿಂಪಲ್ ಓಪನಿಂಗ್ ಯುವರ್ ಐಸ್. ಕಣ್ ತೆಗೆದು ನೋಡ್ಬಿಟ್ರೆ ಗೊತ್ತಾಗ್ತದೆ ಎಷ್ಟು ಮಂದಿ ಅದಾರಪ್ಪ. ಮತ್ ನೋಡ್ರಿ ಇನ್ನೊಬ್ರು ಹೆಚ್ಚಿಗೆ ಆದ್ರಿ, ಇನ್ನೊಬ್ಬ 22, 8, 30. ಹಿಂಗ ಹೆಚ್ಚು ಕಮ್ಮಿ ಆಗಿದ್ದು ಹೆಂಗ್ ಗೊತ್ತಾಗತ್ತೆ? ನೋಡ್ಬೇಕಲ್ಲ ಎಷ್ಟು ಜನ ಅದಾರ ಕಣ್ಣಿಗೆ ಪ್ರಮಾಣ. ಅದಕ್ಕೆ ವೇದಾಂತ ಪ್ರಮಾಣ ಬೇಕೇನು? ಇಲ್ಲ. ಯು ವಿಲ್ ನೋ ಬೈ ಸಿಂಪಲ್ ಓಪನಿಂಗ್ ದಿ ಐಸ್. ಕಣ್ ತೆಗೆದು ನೋಡಿದ್ರೆ ಕಾಣ್ತದ. ಅದ್ವೈತಮ್ ಈಸ್ ನಾಟ್ ನೋಯಬಲ್ ಥ್ರೂ ಎನಿ ಅದರ್ ಪ್ರಮಾಣ. ಅದ್ವೈತ ಏಕಮೇ ಸ್ವಗತ ಸಜಾತಿ ವಿಜಾತಿಯ ಭೇದರಹಿತವಾದಂತಹ ಆತ್ಮನನ್ನ ತಿಳಿಲಿಕ್ಕೆ ಯಾವ ಪ್ರಮಾಣಗಳು ಕೆಲಸ ಮಾಡುದಿಲ್ಲ. ಪ್ರತ್ಯಕ್ಷಾದಿ ಪ್ರಮಾಣಗಳು ಹಿಡ್ಕೊಂಡು ವೇದ ಪೂರ್ವ ಭಾಗನೂ ಕೂಡ ಕೆಲಸ ಮಾಡೋದಿಲ್ಲ. ಅಲ್ಲಿ ವೇದಾಂತವೇ ಬೇಕು ಅಂತ. ದ ಹೈಯರ್ ಆರ್ಡರ್ ಆಫ್ ರಿಯಾಲಿಟಿ ಇಸ್ ನಾಟ್ ನೋಯಬಲ್ ಥ್ರೂ ಎನಿ ಅದರ್ ಪ್ರಮಾಣಂ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಇವ್ರು, ಶಬ್ದ. ಈ ಪ್ರತ್ಯಕ್ಷಾದಿ ಪ್ರಮಾಣಗಳು ವ್ಯವಹಾರಿಕ ಶಬ್ದದಾಗ ಕೆಲಸ ಮಾಡ್ತಾವ. ಪಾರಮಾರ್ಥಿಕ ಶಬ್ದದಾಗ ಇವು ಕೆಲಸ ಮಾಡೋದಿಲ್ಲ. ಅಲ್ಲಿ ಕುರುಡಕ್ಕ ಅವು ಕಣ್ಣಿವು ತಿಳ್ಕೊಡ್ರಿ. The only Paramathika Advaitam is Apurvata Apurvam, that is not revealed by the other Pramanams. Only Upanishads teach us this unique topic. Therefore, Advaita is the central topic of Upanishads. ಅದ್ವೈತ ವಿಷಯವನ್ನ ಹೇಳಲಿಕ್ಕೇನೆ ವೇದಾಂತ ಪ್ರಮಾಣಗಳ ಹೊರಟು ನಿಂತಾವ. ಆದ್ದರಿಂದ ಇದೇ ಒಂದು ಅಪೂರ್ವತ. ಯಾವ್ದು ಯಾವ ಪ್ರಮಾಣದಿಂದ ಸಿಗೋದಲ್ಲೋ, ಕೇವಲ ವೇದಾಂತ ಪ್ರಮಾಣದಿಂದ ಸಿಗ್ತದೋ ಅದು ಅಪೂರ್ವತ. ಬೇರೆ ಪ್ರಮಾಣದಿಂದ ಸಿಗುವುದಿಲ್ಲ, ವೇದಾಂತ ಪ್ರಮಾಣದಿಂದ ಮಾತ್ರ ಸಿಗುವುದು. ಯಾವುದು? ಆ ಬ್ರಹ್ಮ ತತ್ವ. ಇದಕ್ಕೇನಂತಾರೆ? ಅಪೂರ್ವತ. ತಿಳಿತೇನ್ರಿ ಇದು? ಅಪೂರ್ವತ ಕಟ್ಟಿದ ನೋಡ್ರಿ. ಮುಂದ ಫಲಂ. A new knowledge that is revealed must have some utility for me. ಇಂಥ ಒಂದು ವೇದಾಂತ ಜ್ಞಾನವನ್ನು ಗಳಿಸಿದ್ವಿ. ಅದರಿಂದ ಏನಾರ ಲಾಭ ಇರ್ಬೇಕಲ್ರಿ? ಸ್ವಲ್ಪ ಲಾಭ ಇರ್ಬೇಕಲ್ಲ. ಬಹಳ ಲಾಭ ಇದ್ದ ಸ್ವಲ್ಪ ಇರ್ಬೇಕು. ಅದಕ್ಕೆ ಫಲ ಅಂತ. That is why many do not pursue pure science, because only if you enjoy it. Pure science should be followed by technology. Only then scientific discovery becomes useful to human beings. ಅಂತಾರೆ ಅಪ್ಪವರು. ನ್ಯೂಟನ್ನ ನಿಯಮಗಳನ್ನ ಕಂಡು ಹಿಡಿದ್ರೆ ಏನು ಉಪಯೋಗ ಆಗ್ತದೆ? ಅದರಿಂದ ನಮಗ ಉಪಯೋಗ ಆಗುವಂತದ್ದು ಏನಾರ ತಕ್ಕೊಂಡಿವಿ ಅಂತಂದ್ರೆ ಆವಾಗ ನಮಗ ನ್ಯೂಟನ್ ನಿಯಮಗಳನ್ನ ಕಂಡು ಹಿಡಿದಿದ್ದಕ್ಕೆ ಲಾಭ ಆಗ್ತದೆ. ಅದಕ್ಕೆ ಏನಂತಾರ? ಟೆಕ್ನಾಲಜಿ ಅಂತಾರ. ತಾಂತ್ರಿಕತೆ ಬರೀ ಥಿಯರಿ ಅಲ್ಲ, ನಮಗ ಜೀವನದಲ್ಲಿ ಉಪಯೋಗ ಆಗುವಂತಹ ಫಲಗಳು ಬರ್ಬೇಕು. ಅದರಿಂದ ಅದೇನ್ ವಿದ್ಯಾ ಕಲಿತೀರಿ ಅದರಿಂದ ಜೀವನಕ್ಕೆ ಏನ್ರ ಉಪಯೋಗ ಆಗ್ಬೇಕು. ಸ್ವಲ್ಪ ಹಂಗ ವೇದಾಂತವನ್ನ ಕಲ್ತ್ರೆ ಏನಾಗ್ತದ್ರಿ? ಲಾಭ ಬೇಕಲ್ಲ. ಏನಾದ್ರು ಲಾಭ ಐತೇನು? Human beings being utilitarian will not be interested if the Vedanta tells him that there is something wonderful called Brahman beyond the clouds. ವೇದಾಂತ ಬರೀ ಬಾಯಿ ಮಾತ್ಲೇನ ಈ ಮೋಡಗಳ ಆಚೆಗೆ ಒಂದು ಬ್ರಹ್ಮ ತತ್ವ ಅದಪ್ಪ, ಅದು ಬಹಳ ಚಲೋ ಐತಿ ಅಂತ ಇಷ್ಟ ಹೇಳಿದ್ರೆ ಯಾರು ಬೆನ್ನತ್ತದಲ್ಲ. ಅದಕ್ಕೆ ಅದರಿಂದ ನನಗೇನ್ ಆಗ್ಬೇಕು ಲಾಭ ಅಂತ ಕೇಳ್ತಾರ. ದ ಕ್ರೂಷಿಯಲ್ ಕ್ವಶನ್ ಈಸ್ ವಾಟ್ ರಿಸಲ್ಟ್ ಡಸ್ ದ ಸ್ಟಡಿ ಆಫ್ ವೇದಾಂತ ಗಿವ್ಸ್ ಟು ಮೀ. ನನಗೇನ್ ಲಾಭದ? ಆ ವೇದಾಂತವನ್ನ ತಿಳಿಸುವಂತ ಬ್ರಹ್ಮನನ್ನ ತಿಳಿದ್ರೆ ನನಗೇನ್ ಲಾಭ ಅದ ರೀ ಅಂತ ನಾವು. If Vedanta teaches Advaitam, it will be useless because Veda Purva already deals with it. ಅದು ವೇದಾಂತವೂ ಕೂಡ ದ್ವೈತವನ್ನ ಹೇಳ್ತದಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳಾಗಲಿ ವೇದ ಪೂರ್ವ ಭಾಗ ಆಗಲಿ ದ್ವೈತವನ್ನ ಹೇಳಕ್ ಕೂತ್ಕೊಂಡಾವು. ಮತ್ತ ಅದ್ವೈತವನ್ನು ಕೂಡ ದ್ವೈತನ ಹೇಳ್ತೈತಿ ಅಂದ್ರೆ ಈ ವೇದಾಂತ ಪ್ರಮಾಣವು ಕೂಡ ದ್ವೈತವನ್ನ ಹೇಳ್ತೈತಿ ಅಂದ್ರೆ ಅದರಿಂದ ಏನ್ ಲಾಭ? And it gives a deficient result. The unique benefit of Advaitam is taught in the Vedanta. ಈ ಒಬ್ಬರ ಅವನು ವ್ಯಾಪಕ ಚೈತನ್ಯ ಅಂತ ಹೇಳಿದ್ರಂದ್ರ ದ್ವಿತೀಯಾತ್ ವೈ ಭಯಂ ಭವತಿ. ನನಗಿಂತ ಯಾರ ಬಲಶಾಲಿ ಇರ್ತದ ಅವ್ರಿಗೆ ಹೆದರ್ತೇನೆ. ಯಾರು ಇಲ್ಲ ಅನ್ನುವಂತ ಜ್ಞಾನ ಆದಾಗ ಯಾರಿಗೆ ಹೆದರ್ತಿರ್ಬೇಕು?
ಭಯ ಓಡೋಗ್ತದ, ಭಯ ಓಡೋಗ್ತದ. ಹಲವಾರು ಲಾಭಗಳಾದ ವೇದಾಂತವನ್ನ ತಿಳಿದ್ರೆ ಅನೇಕ ಲಾಭಗಳಾದ. ಭಯ ಓಡೋಗ್ತದ 1, ಮರಣ ಓಡೋಗ್ತದೆ 2, ಜನನ ಓಡಿ ಹೋಗ್ತೈತಿ 3, ದುಃಖ ಓಡಿ ಹೋಗ್ತೈತಿ 4. ಅನೇಕ ಲಾಭಗಳದಾವ. ಪುನರಪಿ ಜನನಂ ಪುನರಪಿ ಮರಣಂ, ಸಂಸಾರದ ಚಕ್ರದಿಂದ ಪಾರಾಗ್ತೀರಿ. ಆದ್ರಿಂದ ಅನೇಕ ಲಾಭಗಳದಾವು ಅಂತ ಹೇಳ್ತಾವ. ಇದು ಫಲ. ಇನ್ನು ಅರ್ಥವಾದ 1, 2, 3, 4ನೇದು ಅರ್ಥವಾದ. ಉಪಕ್ರಮ ಉಪಸಂಹಾರ 1, 2ನೇದು ಅಭ್ಯಾಸ, 3ನೇದು ಅಪೂರ್ವತ, 4ನೇದು ಫಲಂ, 5ನೇದು ಅರ್ಥವಾದ. ಏನಿದು ಅರ್ಥವಾದ? ಐಡೆಂಟಿಟಿ, ವಾಟ್ ಈಸ್ ಟ್ರೇಲ್ಡ್ ಬೈ ವೇದಾಂತ ಅಂಡ್ ವಾಟ್ ಈಸ್ ಕ್ರಿಟಿಸೈಸ್ಡ್. ಅರ್ಥವಾದ ಅಂದ್ರೆ ಏನು? ವೇದಾಂತ ಯಾವುದನ್ನ ಹೊಗಳ್ತೈತೆ ಅದನ್ನ ಸ್ವೀಕಾರ ಮಾಡೋದು, ಯಾವುದನ್ನ ತೆಗಳ್ತೈತೆ ಅದನ್ನ ಬಿಟ್ಬಿಡೋದು ಅರ್ಥವಾದ ಅಂತಾರ. ವಾಟ್ ಈಸ್ ಕ್ರಿಟಿಸೈಸ್ಡ್ ಕೆನಾಟ್ ಬಿ ದ ಮೆಸೇಜ್ ಆಫ್ ವೇದಾಂತ. ವೇದಾಂತದೊಳಗೆ ಟೀಕಾ, ದ್ವೈತಕ್ಕೆ ಟೀಕಾ ಮಾಡ್ತಾರಂದ್ರೆ ದ್ವೈತ ಭ್ರಮ ಅಂತ ತಿಳ್ಕೊಬೇಕು. ವೇದಾಂತದಾಗ ಅದ್ವೈತವನ್ನ ಹೆಚ್ಚಿಗೆ ಮಾಡಿ ಹೇಳ್ತಾರಂದ್ರೆ ಅದು ಸತ್ಯ ಇರ್ಬೇಕು ಅಂತ ತಿಳ್ಕೊಬೇಕು. ಇದು ಹಿಂಗೆ ತಿಳ್ಕೊಳ್ಳೋದಕ್ಕೆ ಏನಂತಾರ? ಅರ್ಥವಾದ. ವಾಟ್ ಈಸ್ ಪ್ರೇರ್ಡ್ ಅಲೋನ್ ವಿಲ್ ಬಿ ದ ಮೆಸೇಜ್. ನಮ್ಗೆ ಏನು ಹೇಳಕ್ ಹೊಂಟೈತಿ ವೇದಾಂತ ಅಂದ್ರೆ ಯಾವುದನ್ನ ಹಗಲಲ್ಲೇ ಹೇಳ್ತಾರ, ಯಾವುದನ್ನ ಒತ್ತಿ ಹೇಳ್ತಾರ, ಅದಕ್ಕೆ ಏನಂತಾರ? ಅದು ಅದ್ರದ್ದು ಮೆಸೇಜ್ ಅಂದ್ರೆ ಸಂದೇಶ ಅದ. ವೇದಾಂತದ ಸಂದೇಶ ಇದೆ ಅಂತ ಅರ್ಥವಾದ ಏನ್ ಹೇಳ್ತದಾರ ಅದನ್ನ ಗ್ರಹಿಸಬೇಕು. ಹೊಗಳಿ ಹೇಳುವುದು ಅರ್ಥವಾದ. ಇಲ್ಲ ವೇದಾಂತ ಕ್ರಿಟಿಸೈಸ್ ದ್ವೈತಂ, ಇಟ್ಸ್ ಮೆಸೇಜ್ ಕ್ಯಾನ್ ನೆವರ್ ಬಿ ದ್ವೈತಂ. ದ್ವೈತಿಗಳನ್ನ ಟೀಕಾ ಮಾಡ್ತದ ವೇದಾಂತ ಅಂದ್ರ ಅದು ದ್ವೈತವನ್ನ ಹೇಳಕ್ ಹೊಂಟಿಲ್ಲ ವೇದಾಂತ ಅಂತ ಅರ್ಥ. ದಟ್ ಇಸ್ ದ ಕ್ಲೂ. ಅದು ನಿಮ್ಗ ಒಂದು ಸೂಚನೆ ಕೊಡ್ತದ, ಸೂಕ್ತವಾಗಿ ಒಂದು ಸೂಚನೆ ಕೊಡ್ತದ. ನೋಡಪ್ಪ, ದ್ವೈತ ಅನ್ನೋದು ಭ್ರಮ ಅಂತ ತಿಳ್ಕೋ, ದ್ವೈತಕ್ಕೆ ಸತ್ಯತ್ವ ಬುದ್ಧಿ ಕೊಡಬೇಡ ಅಂದಂಗ. In all the previous Upanishads we saw that whoever sees the duality will go from death to death. ಹಿಂದಿನ ಉಪನಿಷತ್ತುಗಳನ್ನು ನಾವು ಅಭ್ಯಾಸ ಮಾಡಿವಿ. ಮೃತ್ಯುಷ ಮೃತ್ಯುಂ ಆಪ್ನೋತಿ ಯೇವ ನಾನೇವ ಪಶ್ಯತಿ. ಯಾವನು ಇಲ್ಲಿ ದ್ವೈತವನ್ನು ಕಾಣುತ್ತಾನೋ ಅವನು ಮರಣದಿಂದ ಮರಣಕ್ಕೆ ಹೋಗುತ್ತಾನೆ ಅಂತ ಹೇಳ್ಯಾನ. ಆದ್ದರಿಂದ ಮರಣದಿಂದ ಮರಣಕ್ಕೆ ಹೋಗಬಾರ್ದು ಅಂದ್ರೆ ನಾ ದ್ವೈತವನ್ನ ಕಾಣಬಾರದು, ಅದ್ವೈತವನ್ನ ಕಾಣಬೇಕು. ಅದ್ವೈತವನ್ನ ಕಾಣಬೇಕು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅನ್ನಂಗ. ಅದು ಬೃಹದಾರಣ್ಯಕ ಉಪನಿಷತ್ strongly condemns the one who sees the difference between the deity and the devotee, ಈಶ್ವರ ಜೀವ ಭೇದ as an animal. ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತು ಬರ್ತದ, ಅಲ್ಲಿ ಯಾರು ಈ ದೇವತೆ ಮತ್ತು ತನಗ ಭೇದವನ್ನ ಕಾಣ್ತಾನೋ ಅವ ಪ್ರಾಣಿ ಅಂತ ಹೇಳ್ತಾರೆ. ಅನ್ಯಸ್ಯ ಅಸೌ ಅನ್ಯೋಸ್ ಅಹಂ ಅಸ್ಮೀತಿ ಅನ್ಯಸ್ ಅಹಂ ಅಸ್ಮಿ ಇತಿ ನಸ ಭೇದ. ಅವ ತಿಳಿದವಲ್ಲ ಅಂತ. ಪರಮಾತ್ಮನಿಗೂ ತನಗ ಭೇದದ ತಿಳಿದವ ನ ಸ ವೇದ, ಅವ ತಿಳಿದವನು ಅಲ್ಲ. ನಸ ವೇದ ಯಥಾ ಪಶುರೇವ ಸ ದೇವಾನ. ದೇವತೆಗಳಿಗೆ ಪಶುಗಳೇ ಹೆಂಗೋ ಹಂಗ ಮನುಷ್ಯರಿಗೆ ಪಶುಗಳು ಅಂತವ. ದ್ವೈತವನ್ನು ಟೀಕಾ ಮಾಡ್ತದೆ. ಟೀಕಾ ಮಾಡ್ತದಂದ್ರೆ ಅದು ಭ್ರಮಾತ್ಮಕ ಜ್ಞಾನ ಅಂತ ತಿಳ್ಕೊಬೇಕು. ಇನ್ನು ಕೇನೋಪನಿಷತ್ತು ದ್ವೈತಂ ಈಸ್ ಸ್ಟ್ರಾಂಗ್ಲಿ ಕ್ರಿಟಿಸೈಸ್ಡ್ ಅಂಡ್ ಅದ್ವೈತಂ ಈಸ್ ಗ್ಲೋರಿಫೈಡ್. ಕೇನೋಪನಿಷತ್ ಒಳಗ ದ್ವೈತವನ್ನು ಟೀಕಾ ಮಾಡೈತಿ ಉಪನಿಷತ್, ಅದ್ವೈತವನ್ನ ಹೊಗಳೈತಿ. ಹೆಂಗ? ನ ಇದಂ ಯದಿದಂ ಉಪಾಸತೆ. ಯಾವನು ದೇವ್ರು ಬೇರೆ ನಾನು ಬೇರೆ ಅಂತ ತಿಳಿತಾನ ಅವ ಬ್ರಹ್ಮನನ್ನ ತಿಳಿದವನಲ್ಲ. ಇಟ್ ಆಲ್ಸೋ ಸೇಸ್ ದಟ್ ಇನ್ ಅದ್ವೈತಂ ದೇರ್ ಇಸ್ ಸೆಕ್ಯೂರಿಟಿ. ಅದ್ವೈತದಾಗ ಭದ್ರತೆ ಅಭಯಂ ಅಸ್ತಿ. ಎಲ್ಲೇ ಅದ್ವೈತದಲ್ಲಿ ಭಯ ಓಡ್ ಹೋಗ್ತದ ತಿಳಿತಾನ. ಅಂಡ್ ದೇರ್ ಈಸ್ ಇನ್ಸೆಕ್ಯೂರಿಟಿ ಇನ್ ದ್ವೈತಂ ಅದೃಶ್ಯೆ ಅನಾತ್ಮೆ ಅನೃತೆ ಅನಿಲಯೇ ಅಭಯಂ ಪ್ರತಿಷ್ಠಾಂ ವಿಂದತೆ. ಬಂದಾವ ಕೇನೋಪನಿಷತ್ ಬಂದಾವ, ನೋಡ್ಕೊಡ್ರಿ ಮಂತ್ರಗಳು. ಅದ್ವೈತಂ ಈಸ್ ಪ್ರೇಸ್ಡ್ ಅಂಡ್ ದ್ವೈತಂ ಈಸ್ ಕ್ರಿಟಿಸೈಸ್ಡ್. ಅದ್ವೈತವನ್ನ ಹೊಗಳಿ ಹೇಳ್ತಾವ ಶ್ರುತಿಗಳು, ದ್ವೈತವನ್ನ ಟೀಕಾ ಮಾಡ್ತಾವ. ಅಂದ್ರ ಅರ್ಥೇನು? ದ್ವೈತ ಪ್ರಮಾದ, ಅದ್ವೈತ ಸತ್ಯದ ಅಂತ ಹೇಳಿದಂಗ. ದೇರ್ಫೋರ್ ಅದ್ವೈತಂ ಈಸ್ ಮೆಸೇಜ್. ಹಂಗಾರೆ ವೇದಾಂತಗಳು ಏನ್ ನಮ್ಗೆ ಸಂದೇಶ ಕೊಡಾಕತ್ತಾವ? ಅದ್ವೈತ ಸಿದ್ಧಾಂತವನ್ನ ನಮ್ಗೆ ಮೆಸೇಜ್ ಕೊಡಾಕತ್ತಾವೆ. ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡ್ರಿ.
ಕರ್ಮ ಇಸ್ ಕ್ರಿಟಿಸೈಡ್ ಅಂಡ್ ಜ್ಞಾನ ಇಸ್ ಫ್ರೀ. ಕರ್ಮವನ್ನ ಟೀಕಾ ಮಾಡ್ತದೆ ವೇದಾಂತ. ಯಜ್ಞಾದಿ ಕರ್ಮಗಳಾಗಲಿ ಲೌಕಿಕ ಕರ್ಮಗಳಾಗಲಿ ಎಲ್ಲವನ್ನ ಟೀಕಾ ಮಾಡ್ತದೆ. ಆದ್ರೆ ಜ್ಞಾನವನ್ನ ಹೊಗಳ್ತದೆ. ಜ್ಞಾನ ಅಂದ್ರೇನು? ಶ್ರವಣ ಮನನ ನಿಧಿಧ್ಯಾಸನದಿಂದ ಏನ್ ಅಪರೋಕ್ಷ ಜ್ಞಾನ ಆಗ್ತದೆ ಆ ಜ್ಞಾನಕ್ಕೆ ಹೊಗಳ್ತದೆ. ದೋಸ್ ಹೂ ಆರ್ ಸ್ಟ್ರಕ್ ಇನ್ ಕರ್ಮ, ಯಾರು ಕರ್ಮದಾಗ ಸಿಕ್ಕಾಕೊಂಡಿದ್ದಾರೆ ಅವು ಕರ್ಮಗಳು ಲೌಕಿಕರ ಇರ್ಲಿ ಅವು ವೈದಿಕ ಕರ್ಮಗಳ ಇರ್ಲಿ. ಲೌಕಿಕ ಕರ್ಮಗಳಂದ್ರ ಪಾಮರರು, ವೈದಿಕ ಕರ್ಮಗಳಂದ್ರ ಪೂರ್ವ ಮೀಮಾಂಸಕರು. ಅವ್ರಿಗೆ ಏನ್ ಅಂತ ಹೆಸರಿಟ್ಟೈತಿಪ್ಪ ಅಂತಂದ್ರೆ ಶಾಸ್ತ್ರ ಮೂಢಾಹ. ಮೂಢ ಅಂದ್ರೆ ಏನಂದ್ರ ಮೂರ್ಖರು ಅಂತ. ಉಪನಿಷ ಏನು ಕರ್ಮಕಾಂಡಗತ ವೇದಗಳನ್ನ ಮಂತ್ರ ಹೇಳುವಂತ ಅವ್ರು ಏನದಾರಲ್ಲ ಪೂರ್ವ ಮೀಮಾಂಸಕರು, ಅವ್ರಿಗೆ ಏನ್ ಕರೆದೈತಿ ಟೀಕಾ ಮಾಡೈತಿ ವೇದಾಂತ ಮೂಢ ಮೂರ್ಖರು ಅಂತ. ಆ ಮೂರ್ಖರು ಇದ ಮಂತ್ರ ಅಂತಾರೆ. ಅವರು ಮತ್ತೆ ಹೊಗಳಕೋತಾರೆ ತಮ್ಮನಿಷ್ಠ ತಾವೇ, ನಮ್ಮಂತ ಶ್ರೇಷ್ಠ ಯಾರು ಇಲ್ಲ. ಇದ ಒಂದು ಆಶ್ಚರ್ಯ ಸಂಗತಿ. ಆ ಮಂತ್ರ ಅದ ಮಂತ್ರ ಅಂತಾರ ಮತ್ತು ಅದ್ರ ಬಗ್ಗೆ ಅಭಿಮಾನ ಪಡ್ತಾರ. ಏನ್ ಹೇಳ್ಬೇಕು ಇವ್ರಿಗೆ? ಅದನ್ನ ಹೇಳಿದ್ದೆ ನಾ ಹಿಂದಿನ ಕ್ಲಾಸ್ನಾಗ ಹೇಳಿ. ಅದನ್ನ ಹೆಚ್ಚಿಗೆ ಒತ್ತು ಕೊಟ್ಟು ಹೇಳುದು ಬೇಡ, ಯೂಟ್ಯೂಬ್ ಅದ ಇದು. You can use the rituals as a stepping stone, but not for the central message of the ವೇದಾಂತ. ನೋಡ್ರಿ, ವೇದ ಪೂರ್ವ ಭಾಗದಲ್ಲಿ ಹೇಳಿದ ಕರ್ಮಕಾಂಡಗತವಾದ ಯಜ್ಞ ಯಾಗಾದಿಗಳನ್ನ ನಿಷ್ಕಾಮ ಭಾವನೆಯಿಂದ ಮಾಡಿ ಅಂತಃಕರಣ ಶುದ್ಧಿಗಾಗಿ ಉಪಯೋಗ ಮಾಡಿ ತಪ್ಪೇನಿಲ್ಲ. ಆದ್ರೆ ಸಕಾಮದಿಂದ ಮಾಡಿ ಅದ್ರಾಗ ನೀವು ಫಲಾದ ಸುಖ ಸಿಗ್ತದ ಅಂತ ಹೋದ್ರೆ ಅವು ದುಃಖ ಮಿಶ್ರಿತ ಅದಾವ ಅಂತ ಹೇಳ್ತಾರಲ್ಲ, ತಿಳ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಆದ್ರಿಂದ ಉಪನಿಷತ್ತುಗಳಲ್ಲಿ ಹೇಳುವಂತ ಮಾರ್ಮಿಕವಾದಂತ ವಿಷಯ ಏನದು ಅಂತಂದ್ರೆ ಜ್ಞಾನಾದೇವತು ಕೈವಲ್ಯಂ. ಜ್ಞಾನದಿಂದ ಮೋಕ್ಷ ಆಗ್ತದೆ ಹೊರತು ಕರ್ಮದಿಂದ ಎಂದೂ ಆಗುವುದಿಲ್ಲ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ ಏಕೇನ ಅಂತ. ಇದೇನಿದು ಇಷ್ಟೊತ್ತರ ಹೇಳಿದ್ದು? ಅರ್ಥವಾದ ಸ್ತುತಿ ನಿಂದ ಅರ್ಥವಾದ ತಿಳ್ಕೊಡ್ರಿ. ಸ್ತುತಿ ಇದ್ದಿದ್ದು ಹಿಡ್ಕೊಡ್ರಿ, ನಿಂದ ಇದ್ದಿದ್ದನ್ನ ಬಿಡ್ರಿ, ಅದರ ಪ್ರವೃತ್ತಿ ಆಗ್ಬೇಡ್ರಿ ಅಂತ. ಇನ್ನು 6ನೇದು ಮತ್ತು ಕೊನೆಯ ಲಿಂಗವನ್ನು ಹೇಳ್ತಾ ಇದ್ದಾರೆ, ಉಪಪತ್ತಿ. ಉಪಪತ್ತಿ ಅಂದ್ರೆ ಇಟ್ ಇಸ್ ದ್ಯಾಟ್ ವಿಚ್ ಇಸ್ ಸಪೋರ್ಟೆಡ್ ಬೈ ಲಾಜಿಕ್. ನೋಡ್ರಿ, ವೇದಾಂತ ಬಂದು ಮಾತು ಹೇಳ್ತದ. ಏನ್ ಹೇಳ್ತದ? ನೀನು ವ್ಯಾಪಕ ಅದಿ ಅಂತ ಹೇಳ್ತದ. ಜಗದಗಲ ಮುಗಿಲಗಲ ನಿನ್ನ ಸ್ವರೂಪದ ಪರಮಾತ್ಮ ಸ್ವರೂಪನು ಹಂಗದಪ್ಪ, ನಿಂದು ಹಂಗದ ಅಂತ ಹೇಳ್ತದ. ಈಗ ನಮಗದ ಹೌದು ಅನಿಸ್ತದೇನ್ರಿ? ನಾ ಎಷ್ಟು ಅದೇನಿ ಅಂದ್ರೆ ಈ ಶರೀರದಷ್ಟದ ಅಷ್ಟದ 5 ಫುಟ್ 8 ಇಂಚ್ ಅದೇನಿ, ಒಂದು 75 kg 90 kg ಅದೇನಿ. ಇಷ್ಟ ನಮ್ಗೆ ಅನಿಸ್ತೈತೋ ಏನೋ ನಾನು ವ್ಯಾಪಕ ಅಮೆರಿಕದಾಗ ಓದೀನಿ, ಇಂಗ್ಲೆಂಡ್ದಾಗ ಓದೀನಿ, ಚೈನಾದಾಗ ಓದೇನಿ ಅನಿಸ್ತೈತೋ? ಅನ್ಸೋದಿಲ್ಲ. ಮತ್ತು ಅನ್ಸೋದಿಲ್ಲ ಅಂತಂದಾಗ ಉಪಪತ್ತಿ ಅಂದ್ರೆ ಏನು? ಶಾಸ್ತ್ರ ಹೇಳಿದ್ ನಂಬಬೇಕು. ಅಂದ್ರೆ ನಾನು ವ್ಯಾಪಕವಾಗಿ ಎಲ್ಲ ಕಡೆ ಅದೇನಿ ಅಂದ್ರೆ ಆತ್ಮದೃಷ್ಟಿಯಿಂದ ಅದೇನಿ. ಮತ್ತೆ ಅದು ಅನುಭವಕ್ಕೆ ಬರ್ಬೇಕಲ್ಲ ಅಂದ್ರೆ ಅದಕ್ಕೆ ಒಂದು ತರ್ಕ ಕೊಡ್ತಾರೆ. ಅನುಭವಕ್ಕೆ ಬರುವಂಗೆ ಒಂದು ತರ್ಕ ಕೊಡ್ತಾರೆ. ಆ ತರ್ಕವೇ ಉಪಪತ್ತಿ. ವೇದಾಂತ ಮಾತುಗಳು ಮನಸ್ಸಿಗೆ ಹೌದು ಅನ್ಸೋದಿಲ್ಲ. ಆ ತರ್ಕವನ್ನು ಕೊಟ್ಟಾಗ ಹೌದನ್ನು ಪಟಾಯಿಸ್ತದ. ಅದಕ್ಕೆ ಏನಂತಾರ? ವೇದ ಸಮ್ಮತ ಸಮ್ಮತ ತರ್ಕ. ಆ ಹೊಂದಿಕೆ ಆಗುವಂತ ತರ್ಕವನ್ನು ಕೊಡ್ತಾರ. ಅದು ಹೊಂದಿಕೆ ಆಗ್ಲಿಕ್ಕಂದ್ರೆ ಇನ್ನೊಂದು ಕೊಡ್ತಾರ, ಅದು ಹೊಂದಿಕೆ ಆಗಲಿ ಇನ್ನೊಂದು ಕೊಡ್ತಾರ, ಅದು ಹೊಂದಿಕೆ ಆಗಲಿ ಇನ್ನೊಂದು ಕೊಡ್ತಾರ. ಆ ತರ್ಕಗಳು ಏನ್ ಕೊಡ್ತಾರಲ್ಲ, ತಿಳ್ಕೊಂಡು ಪಾರಾಗ ಕಷ್ಟ. ಅವು ತರ್ಕ ಹಿಡ್ಕೊಂಡು ಗಂಟಿ ಬೆಳಕಲ್ಲ. ಏನ್ರಿ? ವಿಚಾರ ಸಾಗರ ಬಹಳ ಮಂದಿ ಓದ್ಯಾರ ಅಂದ್ರು. ಒಂದ್ ಪ್ರಶ್ನೆ ಕೇಳ್ತೀನಿ. ವಿಚಾರ ಸಾಗರದಾಗ ಅಭ್ಯಾಸ ಹೆಂಗ ಆಗ್ತೈತೆ ಅಂತ ಹೇಳನ್ರಿ ಅವ. ಅದ್ರಾಗ 1ನೇ ಅಧ್ಯಾಯದಾಗ 5 ಕಾರಣಗಳು ಹೇಳ್ತಾನ. ಸಾದೃಶ್ಯ ಇರ್ಬೇಕು. ಮತ್ತೆ ಹೇಳ್ದು ಯಾರು ಹೇಳ್ತೀರಿ? ವೇದಾಂತ ಯಾವುದು? ವಿಚಾರ ಸಾಗರ 1ನೇ ತರಂಗ 2ನೇ ತರಂಗದಾಗ ಬರ್ತದೆ. ವಿಶೇಷವಾಗಿ ಹೇಳ್ಯಾರ. ಯಾರು ಹೇಳ್ತೀರಿ? ಇವರು ದಿವ್ಯಾನಂದ್. ಅಲ್ಲಿ ಏನು ನಿರ್ಣಯ ಮಾಡ್ಯಾರ ಹೇಳ್ರಿ? ನೀವ್ ಹೇಳಿಕಂದ್ರ ಹೇಳೋದಿಲ್ಲ. ಓದಿಲ್ಲ? ಯಾರು ಓದಿರಿ? ಕೈ ಎತ್ರಿ. ಭ್ರಮ ಆಗ್ಬೇಕಂದ್ರೆ 5 ಕಾರಣಗಳನ್ನ ಹೇಳ್ತಾನವ. ಅದ್ರಾಗ ಒಂದು ಸಾದೃಶ್ಯ.
ಹಾವು ಹಗ್ಗದಂಗ ಐತಿ, ಅದಕ್ಕೆ ಅಲ್ಲಿ ಹಾವು ಕಂಡೈತಿ ಅಂತ ಹೇಳ್ತಾನ ಒಂದು ಸಾದೃಶ್ಯ. ಇನ್ನು 4 ಕಂಡೀಷನ್ ಹೇಳ್ತಾನ. ಯಾವ ಸರ್? ಅಂಧಕಾರ, ಕಣ್ಣಿನ ದೋಷ ಅವೆಲ್ಲ ಬರ್ತಾವನ್ ಸರ್? ಹೌದ್ರಿ. ಮಂದತ್ವ, ಪಟುತ್ವ, ಸಾಮಾನ್ಯ ವಿಶೇಷ ಜ್ಞಾನದ ಅಭಾವ ಹೇಳ್ತಾರ ಎಲ್ಲ. ಏನು ನಾ ಹೇಳ್ತೇನೆ ನೋಡ್ರಿ. ಇದು ಹೇಳ್ರಿ. ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ, ಸಾದೃಶ್ಯ ದೋಷ, ಪ್ರಮಾಣ ದೋಷ, ಪ್ರಮಾತೃ ದೋಷ, ವಿಶೇಷ ಅಂಶದ ಅಜ್ಞಾನ, ಸಾಮಾನ್ಯ ಅಂಶದ ಅಜ್ಞಾನ, ವಿಶೇಷ ಅಂಶದ ಜ್ಞಾನ, ಸಾಮಾನ್ಯ ಅಂಶದ ಜ್ಞಾನ, ವಿಶೇಷ ಅಂಶದ ಅಜ್ಞಾನ. ಜ್ಞಾನ ಇವು 5 ಇವು 5 ಇರಬೇಕು ಅಂತ ವಾದಿಸ್ತಾನವ ತರ್ಕ ಕೊಟ್ಟಾಗ. ಅವಾಗ ಮುಂದೆ ಏನ್ ಹೇಳ್ತಾರ ವೇದಾಂತಿಗಳು, ಡಿಜಿಟಲ್ ರಾಷ್ಟ್ರೀಯ ಏನ್ ಹೇಳ್ತಾರ, ನೋಡ್ತಮ್ಮ, ನೀ ಹೇಳುತ್ತಿಲ್ಲ, ನೀ ತರ್ಕ ಹಿಡ್ಕೊಂಡು ಓದ್ ಬೀಳ್ಬೇಡ. ನೀನು ತರ್ಕ ಎದಕ್ ಕೊಟ್ಟೈತಿ ಅಂದ್ರೆ ನಿನ್ನ ಮನ್ಸಿಗೆ ಹೌದು ಅನ್ಸಾಕ ಒಂದ್ ತರ್ಕ ಕೊಟ್ಟೈತಿ. ಅವ ಅಂತಾನ ಅಲ್ಲಿ ಕತ್ಲ ಇದ್ರಾಗ ಕತ್ತಲಾಗ ಏನ್ ಅಸಗತ್ತಲ್ಲೆಲ್ಲ ಅಭ್ಯಾಸ ಆಗ್ತೈತಿ ಅಂತ ಅವ ಮತ್ತೆ ಉತ್ತರ ಕೊಡ್ತಾನ. ಯಾಕ್ರಿ, ನಮಗ್ ಬೆಳಗ್ನಾಗೂ ಅಭ್ಯಾಸ ಆಗ್ತದೆ, ಮಧ್ಯಾಹ್ನ 12 ಗಂಟೆಗೆ ಅಭ್ಯಾಸ ಆಗ್ತದ. ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ಯಾವಾಗ ಕಂಡೈತಿ? ಕತ್ತಲ ಕಂಡೈತೋ, ನಸಗತ್ತಲ ಕಂಡೈತೋ, ಏನು ಪ್ರಕಾಶಮಾನವಾಗಿ ಸೂರ್ಯನ ಬೆಳಕು 12 ಗಂಟೆ, ಮಧ್ಯಾಹ್ನ 12 ಗಂಟೆಗೆ ಕಂಡೈತು. ಕಪ್ಪಿ ಚಿಪ್ನ ಬೇಡಿ ಪ್ರಕಾಶಮಾನದಾಗ ಕಂಡೈತಿ. ಒಟ್ಟ ತರ್ಕಗೆ ಹೇಳ್ಕೊಂತ ಹೋದಂಗ ಮತ್ತ ಅದಕ್ಕೆ ಬೇರೆ ಬೇರೆ ತರ್ಕಗಳನ್ನ, ಬೇರೆ ಬೇರೆ ಉದಾಹರಣೆಗಳನ್ನ ಕೊಡ್ಕೊಂತ ಹೋಗ್. ಬಟ್ ಏನದ ದಾಟಿ ಬಾರಪ್ಪ, ಅಲ್ಲಿ ಮುಳ್ಳದವ, ಇವ್ ಚಪ್ಪಲ್ ಹಾಕೊಂಡ್ ಮ್ಯಾಗ್ ಬಾಯ್ಕ ಅದ್ರಾಗ ಒಂದು ತರ್ಕ ಕೊಡ್ತಾರ. ಬುದ್ಧಿಗೆ ನಿಲ್ಕುದಿಲ್ಲ ವೇದಾಂತ ಹೇಳಿದ ಮಾತು. ಆ ಬುದ್ಧಿಗೆ ನಿಲ್ಕಲಿ ಅನ್ನೋದಕ್ಕೆ ಒಂದು ನಿಚ್ಚಣಿಕೆ ತರ್ಕ. ತಿಳ್ಕೊಡ್ರಿ, ನಮ್ ಬುದ್ಧಿಗೆ ಹೌದು ಅನ್ಸಾಕ ಒಂದ್ ತರ್ಕಪ್ಪ. ಈಗ ಒಂದ್ ತರ್ಕ ಕೊಡ್ತಾನೆ ಗುರು, ನೀ ಅಲ್ಲ ಇನ್ನೊಂದು ಕೊಡ್ತಾನೆ, ಅದು ಬಿಡಪ್ಪ, ಬೇಡ ಬಿಡು. ಯಾವುದು ಎಕ್ಸಾಕ್ಟ್ಲಿ ತರ್ಕ ಕೊಟ್ಟಿದ್ದು ಎಕ್ಸಾಕ್ಟ್ಲಿ ಫಿಟ್ಟಿಂಗ್ ಇರೋದಿಲ್ಲ. ಏಕದೇಶಿ ಇರ್ತದ. ಅದಕ್ಕ ಉಪಪತ್ತಿ ಅಂದ್ರೆ ಏನ್ರಿ, ನಮ್ಮ ಮನಸ್ಸಿಗೆ ಹೌದು ಅನ್ಸಕ್ ಒಂದು ತರ್ಕವನ್ನು ಕೊಡ್ತಾನ ಭಗವಂತ. ಯಾರು? ಗುರು. ವಿಚ್ ಇಸ್ ದ್ಯಾಟ್ ವಿಚ್ ಇಸ್ ಸಪೋರ್ಟ್ ಬೈ ದ ಲಾಜಿಕ್. ನಾವು ವೇದಾಂತ ಪ್ರಮಾಣದಿಂದ ತರ್ಕವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಅನುಭವ ತರ್ಕೋಬೇಕಾದ. ಇನ್ ದ ನೇಮ್ ಆಫ್ ಶ್ರದ್ಧಾ ವಿ ಶುಡ್ ನೆವರ್ ಸ್ಯಾಕ್ರಿಫೈಸ್ ಅವರ್ ಇಂಟೆಲೆಕ್ಟ್ ಅಂಡ್ ರೀಸನಿಂಗ್ ಪವರ್ ಅಂತಾರ. ಶ್ರದ್ಧೆ ಐತಿ ಅಂತ ತಿಳ್ಕೊಂಡು ನಮ್ಮದು ತರ್ಕ ಶಕ್ತಿಯನ್ನ ನಾವು ಪೂರ್ಣ ಕೈ ಬಿಡಬಾರದು. ತರ್ಕ ಉಪಯೋಗದ ಅದು. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರ, ಈ ಟೆಲಿವಿಷನ್ ಆಗ್ಲಿ, ರೇಡಿಯೋ ಆಗ್ಲಿ, ಯಾರು ಪಿಕ್ಚರ್ ಏನ ಒಳಗ ರೇಡಿಯೋ ಇತ್ತು ಮೊದಲು. ರೇಡಿಯೋ ಪಿಕ್ಚರ್ ಏನ್, ಅದ್ರ ಒಳಗ ವಾಲ್ ಅಂತ ಇರ್ತಾವ, ಫೈರ್ ಅಂತ ಇರ್ತಾವ, ಅನೇಕ ಸಾಮಾನು ವೈರಿಂಗ್ ಇರ್ತದ, ಎಲ್ಲ ಇರ್ತದ. ಅದ್ರಾಗ ಒಂದು ಸ್ಕ್ರೂ ಎಲ್ಲರ ಬಿತ್ತಂದ್ರ ಕೈ ಹಾಕಿ ತೆಗ್ಯಾಕ್ ಬರಂಗಿಲ್ಲ. ಒಂದು ಊದ್ದ ಚಿಮಟ ತಗೊಂಡ್ರ ಅದನ್ನ ಹಿಡಿದು ತೆಗ್ಯಾಕ್ ಬರ್ತದ. ಆ ಚಿಮಟ ಏನೈತಲ್ಲ ಅದೇ ತರ್ಕ. ನಿಮ್ಗೆ ತಿಳಿಯೋಂಗ ಹೇಳ್ಬೇಕಂತಂದ್ರ, ನಾವ್ ಅದನ್ನ ಹೋಗಿ ಮುಟ್ಟಾಕ ಆಗೋದಿಲ್ಲಪ್ಪ ಕೈಲಿ ಅಂತಂದಾಗ ಯಾವ್ದರ ರೀತಿಯಿಂದ ಹೋಗಿ ಮುಟ್ಟಿ ಅದನ್ನ ತೆಗಿತೀವಲ್ಲ, ಒಂದ್ ಸಣ್ಣ ಸ್ಕ್ರೂ ಡ್ರೈವರ್ ಅಥವಾ ಒಂದು ಏನೋ ಬಿದ್ದದ ಸಂಧ್ಯಾಗ ಅಂತ ತೆಗಿತೀವಲ್ಲ, ಆ ತೆಗೆಯುವಂತ ಪ್ರಕ್ರಿಯೆ ಏನದ ತರ್ಕ. ವೇದಾಂತದ ವಿಷಯ ನಮ್ಮ ಮನಸ್ಸಿಗೆ ಹೌದು ಅನ್ಸೋದಿಲ್ಲ. ಆ ಹೌದು ಅನ್ಸಾಕ್ ಒಂದ್ ಏನೋ ಒಂದ್ ಮಾತು ಹೇಳ್ತಾರಲ್ಲ, ಅದಕ್ಕೆ ಏನಂತಾರ ಉಪಪತ್ತಿ ಅಂತ. ಇನ್ ದ ನೇಮ್ ಆಫ್ ಶ್ರದ್ಧಾ. ಶ್ರದ್ಧಾ ಹೆಂಗ ಉಪಪತ್ತಿ ಅಂದ್ರ ಪೂರ ಶ್ರದ್ಧಾ ಇಟ್ಕೊಂಡು ಮೂಢನಂಬಿಕೆಗಳು ಬೀಳ್ಬ್ಯಾಡ್ರಿ ಅಂತಾರ ಅವರು. ತರ್ಕ ಇಟ್ಕೊಳ್ರಿ, ತರ್ಕದಿಂದ ಮನುಷ್ಯಗೆ ಹೌದು ಅನ್ನುವಂಗ ತರ್ಕ ಕೊಡ್ತಾರ. ಆ ತರ್ಕವನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಅನುಭವ ಮಾಡ್ಕೊಳ್ರಿ ವೇದಾಂತ ವಾಕ್ಯಗಳನ್ನು ಅಂತ ಹೇಳ್ತಾರ ಅವರು. We should extract the teaching in such a way that it doesn't contradict reasoning. ನಮ್ಮ ಜ್ಞಾನ ಹೆಂಗ ಆಗ್ಬೇಕು ಅಂದ್ರೆ ನಮ್ಮ ತರ್ಕಕ್ಕೆ ವಿರೋಧ ಆಗ್ಬಾರ್ದು ಅಂತ ಜ್ಞಾನವನ್ನ ಮಾಡ್ಕೋಬೇಕು. We will not be able to prove that teaching reasoning, but the teaching must not be contradict to reason. ನಾವು ತರ್ಕವನ್ನು ಬಳಸಿ ವೇದಾಂತದ ಗುರಿಯನ್ನು ಮುಟ್ಟಕ್ಕಾಗಂಗಿಲ್ಲ. ಮತ್ತ ಅದು ಮುಖ್ಯ ಪ್ರಮಾಣ ಅಲ್ಲ ನಮಗ, ಶ್ರುತಿಯ ಪ್ರಮಾಣ. ಶ್ರುತಿಗೆ ನಾವು ತರ್ಕ ತಗೊಂಡ್ವಿ ಅಂತಂದ್ರೆ ಶ್ರುತಿಗೆ ಸಮ್ಮತವಾದ ತರ್ಕವನ್ನು ತಗೋತೇವೆ. ಇನ್ನು ನೈಯಾಯಿಕರು ಮತ್ತು ವೈಶೇಷಿಕರು ಏನದಾರ, ತರ್ಕವನ್ನ ಮೇನ್ ಹಿಡಿತಾರ, ತರ್ಕಕ್ಕೆ ಸಂಬಂಧಪಟ್ಟಂತ ಶ್ರುತಿ ವಾಕ್ಯಗಳು ಹಿಡ್ಕೊತಾರ, ಅಲ್ಲಿ ತಪ್ಪಾರ. ಅವೆಲ್ಲ ವಿಷಯಗಳನ್ನ ಬ್ರಹ್ಮಸೂತ್ರಕ್ಕೆ ಬಂದಾಗ ಹೆಂಗ್ ಮಾಡ್ಯಾರ ಏನು ಎಲ್ಲ ಗೊತ್ತಾಗ್ತದೆ. ಹಿಂಗದ ನೋಡಿ. We emphasize Shraddha, but we also permit questioning by the student. ಶ್ರದ್ಧಾನು ಬೇಕು,
ವಿವೇಕಯುಕ್ತವಾದ ಪ್ರಶ್ನೆಗಳನ್ನ ಕೇಳುವಂತಹ ವಿವೇಕ ಶಕ್ತಿನೂ ಬೇಕು, ತರ್ಕ ಬುದ್ಧಿನೂ ಬೇಕು, ಅಂದ್ರೆ ಜ್ಞಾನ ಗಟ್ಟಿ ಆಗ್ತದೆ ಅಂತಾರ. ಇಫ್ ಎ ಸ್ಟೂಡೆಂಟ್ ಸೀಸ್ ಸಮಥಿಂಗ್ ಇಲ್ಲಾಜಿಕಲ್ ಇನ್ ದ ಟೀಚಿಂಗ್ ಈಸ್ ಪರ್ಮಿಟೆಡ್ ಟು ರೇಸ್ ಎನಿ ನಂಬರ್ ಆಫ್ ಕ್ವಶನ್ಸ್. ಅವ್ನ ಮನಸ್ಸಿಗೆ ಬುದ್ಧಿಗೆ ಹೌದು ಅನಿಸ್ತಿಲ್ಲಪ್ಪ ಅಂತಂದ್ರೆ ಅವ ಎಷ್ಟೇ ಪ್ರಶ್ನೆಗಳಾಗ್ಲಿ ಕೇಳಬಹುದು. ಅವಾಗ ಆ ಪ್ರಶ್ನೆಗಳಿಗೆ ತಕ್ಕಂತ ಉದಾಹರಣೆಗಳನ್ನ ಬೇರೆ ಬೇರೆ ಮಾಡ್ಕೊಂತ ಹೋಗ್ತಾರ. ಇನ್ನು ಬ್ರಹ್ಮಸೂತ್ರ ಒನ್ ಚಾಪ್ಟರ್ ಇಸ್ ಎಕ್ಸ್ಕ್ಲೂಸಿವ್ಲಿ ಡಿವೋಟೆಡ್ ಫಾರ್ ಕ್ವಶನ್ಸ್. ಬ್ರಹ್ಮಸೂತ್ರದಾಗ ಒಂದ್ ಚಾಪ್ಟರ್ ಕೇವಲ ಪ್ರಶ್ನೆಗಳಿಗೆ ಮೀಸಲಾಗಿರ್ತದೆ. ಯು ಕ್ಯಾನ್ ಆಸ್ಕ್ ಎನಿ ಟೈಪ್ ಆಫ್ ಕ್ವಶನ್. ನೀವು ಬೇಕಾದ ಪ್ರಶ್ನೆ ಕೇಳಬಹುದು. ಬ್ರಹ್ಮಸೂತ್ರ ಇಟ್ ಸೆಲ್ಫ್ ರೇಸಸ್ ಸೆವರಲ್ ಕ್ವಶನ್ಸ್. ನಾವೇನ್ ಪ್ರಶ್ನೆ ಎತ್ತೀವಿ ಬ್ರಹ್ಮಸೂತ್ರದಾಗ ಆ ಪರಂಪರೆ ಒಳಗೆ ಅನೇಕ ಪ್ರಶ್ನೆಗಳನ್ನ ಎತ್ತಿ 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 ಉತ್ತರ ಹೇಳ್ಯಾರ. ಅಂತ ಪ್ರಶ್ನೆಗಳನ್ನ ಕೇಳುವಂತ ಬುದ್ಧಿನ ನಮಗಿಲ್ಲ. ಹಂತವಸ್ತ ಕೇಳ್ಯಾರ. ಪ್ರಶ್ನೆನೇ ತಿಳಿದಿಲ್ಲ. ಯಾಕ್ರೆ ನೀವು ಬ್ರಹ್ಮಸೂತ್ರಕ್ಕೆ ಯಾಕ ಇಲ್ಲೇ ವಿಚಾರ ಸಾಗರ ವಿಚಾರ ಚಂದ್ರೋದಯದಾಗ ಟಿಪ್ಪಣಿ ಬರ್ತಾವ. ಟಿಪ್ಪಣಿ ಆ ಟಿಪ್ಪಣಿನ ಅರ್ಥ ವಿಶೇಷವಾಗಿ ಯಾರು ಬರ್ತಾರ ಟಿಪ್ಪಣಿ ರೀ? ಬುಕ್ ಬರೆದವ್ರು ನಿಶ್ಚಲ್ ದಾಸರು. ಟಿಪ್ಪಣಿ ಬರೆದವ್ರು ಯಾರು? ರಾಮಚಂದ್ರಪ್ಪನವ್ರು ಸರ್. ರಾಮಚಂದ್ರಪ್ಪನ ಮುಂದ್ರು ಪಂಡಿತ್ ಪೀತಾಂಬರ್ಜಿ ಅವರು. ಅಲ್ಲ ಪೀತಾಂಬರ್ಜಿ ಅವರು. ಪಂಡಿತ್ ಪೀತಾಂಬರ್ಜಿ ಅವರು. ಪೀತಾಂಬರ್ಜಿ ಅವರು ನೋಡ್ರಿ. ಪಂಡಿತ್ ಪೀತಾಂಬರ್ಜಿ ಅವರು ಟೀಕಾ ಬರ್ದ ಟಿಪ್ಪಣಿ ಬರ್ದಾರಲ್ಲ, ಅವು ಟಿಪ್ಪಣಿನ ಅರ್ಥ ಆಗುದಿಲ್ಲ. ಎಲ್ಲೋ ಕಡೆ ಗುರುಮುಖಿಯನ್ನ ಕೇಳಿದ್ರ ಅರ್ಥ ಅಷ್ಟ ಗೊತ್ತಾಗ್ತಾವ. ಟಿಪ್ಪಣಿನ ಗೊತ್ತಾಗುದಿಲ್ಲ. ನಾವೇನ್ ಪ್ರಶ್ನೆ ಮಾಡೋದ್ರಿ? ಪ್ರಶ್ನೆನ ಗೊತ್ತಾಗುದಿಲ್ಲ. ಟಿಪ್ಪಣಿಯಾಗ ಅವ್ರ ಪ್ರಶ್ನೆ ಹಿಂಗ್ ಯಕ್ಷ ನಿಮ್ಮ ಶಿಷ್ಯ ಅದ ಗೊತ್ತಾಗುದಿಲ್ಲ ನಮಗೆ. ಅದಕ್ಕಂತಾರ ನಾವೇನ್ ಪ್ರಶ್ನೆ ಕೇಳ್ತೀವಿ ಸುಮ್ಮನೆ ಕೇಳ್ಕೊಂತ ಹೋಗ್ರಿ. ಅವ್ರ ಪ್ರಶ್ನೆ ಎಬಿಸಿ ನಮ್ಮ ಪ್ರಶ್ನೆಗಳನ್ನ ಕೇಳೋದಂಗ ಮಾಡ್ಬಿಡ್ತಾರ. ಅವರ ಎಲ್ಲಾ ಪ್ರಶ್ನೆ ಎಬಿಸಿ ಹೇಳಿ ನಮ್ಗ ಅಗದಿ ಶಾಂತರನ್ನಾಗಿ ಮಾಡ್ಬಿಡ್ತಾರೆ. ಅಂತ ಕಾರಣ ಶಾಂತ ಯಾವ ಪ್ರಶ್ನೆ ಇಲ್ಲ ಅನ್ನೋ ಮಟ್ಟಿಗೆ ನಮ್ಗೆ ತಂದ್ಬಿಡ್ತಾರ. ಅಂತ ಗ್ರಂಥಗಳನ್ನ ಅಭ್ಯಾಸ ಮಾಡ್ಬೇಕು ನಾವು ಅಂತ ಅಂತಾರ. ದ ಉಪನಿಷತ್ ಎನ್ಕರೇಜಸ್ ಟು ಲರ್ನ್ ಟು ಆಸ್ಕ್ ಕ್ವಶನ್ಸ್. ಉಪನಿಷತ್ ಒಳಗೆ ಪ್ರಶ್ನೆ ಕೇಳಕ್ ಅಧಿಕಾರ ಅದ. ಆದ್ರೆ ಗೊತ್ತಿದ್ದ ಪ್ರಶ್ನೆ ಕೇಳಬಾರ್ದ, ಗೊತ್ತಿಲ್ಲದ ನಮ್ಗ ನಿಜವಾಗಿ ಗೊತ್ತಿರಬಾರ್ದು ಅಂತ ಪ್ರಶ್ನೆ ಕೇಳ. ಕನ್ವಿನ್ಸ್ ಯುವರ್ ಇಂಟೆಲೆಕ್ಟ್ ವಿತ್ ಕ್ವಶನ್ಸ್ ಬೇಸ್ಡ್ ಆನ್ ತರ್ಕಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಅಂಡ್ ಒನ್ ಬೇಸ್ಡ್ ಆನ್ ಅದರ್ ಸಿಸ್ಟಮ್ಸ್ ಆಫ್ ಫಿಲಾಸಫಿ. ನೀವು ವ್ಯಾಕರಣ ಶಾಸ್ತ್ರನ ಇಟ್ಕೊಡ್ರಿ, ತರ್ಕ ಇಟ್ಕೊಡ್ರಿ, ತರ್ಕಶಾಸ್ತ್ರ ಇಟ್ಕೊಡ್ರಿ, ಅದ್ರ ಮ್ಯಾಗ ಪ್ರಶ್ನೆ ಕೇಳ್ರಿ. ಬ್ಯಾಡ ಅನ್ನಂಗಿಲ್ಲ. ನಿಮ್ಗೆ ಹೇಳ್ತೀನಿ, ತರ್ಕಶಾಸ್ತ್ರ ಯಾರ್ದ್ರಿ ಅಂದ್ರೆ ನೈಯಾಯಿಕ ವೈಶೇಷಿಕರು, ತಾರ್ಕಿಕರಂತರು. ಅವರು ತರ್ಕದಾಗ ನಮ್ಮನ್ನ ಹೋಗಿ ಶಿಕ್ಷಿದ್ರ ಅಂತಂದ್ರೆ ನಿಷ್ಕಾಳಕ್ ಬರಂಗಿಲ್ಲ, ಹಂಗ್ ಮಾಡ್ತಾರ. ಆದ್ರೆ ಶಂಕರಾಚಾರ್ಯರು ಅವರ ತರ್ಕವನ್ನ ತಗೊಂಡು ಅವ್ರಿಗೆ ಹಿಂಗ ಮೂಲ್ಯಾಗ ಹಾಕಿ ಬೆಳೆಯಾಗತ್ತಾರಂದ್ರೆ ಯಾಕರ ಕೇಳಿದ ಪ್ರಶ್ನೆಯನ್ನು ಮಾಡ್ತಾರ ಬ್ರಹ್ಮಸೂತ್ರದಾಗ. ನಿಮ್ಗೆ ಅನುಭವ ಬರ್ತದೆ, ಬಹಳ ಮಜಾ ಇರ್ತದ. ಏನಪ್ಪ ಎಂತ ಪ್ರಶ್ನೆ ಆಗಿದ್ದಲ್ಲೋ, ಇನ್ ಹೆಂಗ್ ಉತ್ತರ ಹೇಳ್ಬೇಕು ಅನ್ನೋಂಗ ಆಗಿರ್ತದ. ಅಲ್ಲಿದಲ್ಲೇ ಉತ್ತರ ಇರ್ತದ. ಅವಾಗ ಅವನ ಹೊಡ್ಕೋಬೇಕು, ಪ್ರಶ್ನೆ ಕೇಳಿದವನ ಹೊಡ್ಕೋಬೇಕು. ಆ ನಮೂನಿ ಮಾಡಿರ್ತಾರ. ಸುಮ್ಮನೆ ಸರೆಂಡರ್ ಹಾಕ ನೋಡ್ರಿ ಸಾಂಖ್ಯ ನೈಯಾಯಿಕರು. ಅವರ ತರ್ಕವನ್ನು ಉಪಯೋಗ ಮಾಡಿ ಅವ್ರಿಗೆ ಮಾಡ್ಯಾರ. ಯಾರು? ಶಂಕರಾಚಾರ್ಯರು. ಹಿಂಗಾಗಿ ಶಂಕರರು ಪ್ರಸಿದ್ಧಿಯನ್ನು ಪಡೆದ್ರ ಆಗಿನ ಕಾಲಕ್ಕೆ. ತಾರ್ಕಿಕರು ನಾವು ಜಾಣರು ಅಂತ ಬಂದಿದ್ರು. ಈಗಿನ ವಿಜ್ಞಾನಿಗಳೇ ಅವಾಗಿನ ನೈಯಾಯಿಕರು. ಬುದ್ಧಿ ಬಾಳ ಚುರುಕದ. ನೈಯಾಯಿಕರ ಬುದ್ಧಿ ಬಾಳ ಚುರುಕದ. ನಿಮ್ಮನ್ನ ಇತ್ತಾಗ ಸರಿದ್ರ ಗಪ್ಪನ ಹಿಡಿತಾರ. ಒಂದ್ ಇಂಚ್ ಆ ಕಡೆ ಒಂದ್ ಇಂಚ್ ಕಡೆ ಗಪ್ಪನ ಹಿಡಿತಾರ. ಆದ್ರಿಂದ ಅವ್ರಿಗೆ ಶಾಸ್ತ್ರ ಹೇಳ್ಬೇಕಂದ್ರೆ ಬಹಳ ಪ್ರಕಾರವಾದಂತ ಅಭ್ಯಾಸ ಮಾಡಿರ್ಬೇಕು. ಹಂಗ ಶಂಕರಾಚಾರ್ಯರು ಅಭ್ಯಾಸ ಮಾಡಿ ಅವ್ರ ತರ್ಕವನ್ನು ಅವರಿಗೆ ಹೊಳಿಸಿ ಅವ್ರನ್ನ ಕಟ್ಟಿ ಹಾಕಿ ಅವ್ರ ಕಡೆಯಿಂದ ಮಾಲಿ ಹಾಕ್ಸ್ಕೊಂಡ್ ಬಂದಾರೆ. ಯಾರ್ರಿ? ಶಂಕರಾಚಾರ್ಯರು. ತಿಳ್ಕೊಡ್ರಿ. ಅದಕ್ಕೆ ಶಂಕರ ಫಿಲಾಸಫಿ ಅಂದ್ರೆ ಶ್ರೇಷ್ಠ ಫಿಲಾಸಫಿ ಅಂತ ಇವತ್ತಿನ ಕಾಲಕ್ಕೂ ಕೂಡ ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ಎಲ್ಲರೂ ಕಣ್ಣು ಮುಚ್ಚಿ ವೇದಾಂತ ಅಂದ್ರೆ ಶಂಕರಾಚಾರ್ಯರು ನಂಬಕತ್ತ. ಆ ಅಧ್ಯಾಯ ಯಾವುದು ಅಂತಂದ್ರ ಅವಿರೋಧ ಅಧ್ಯಾಯ ಅಂತ ಬರ್ತದ ನೋಡ್ರಿ. ಎಲ್ಲಿ ಬ್ರಹ್ಮಸೂತ್ರದಾಗ ಅಲ್ಲಿ ಅಭ್ಯಾಸ ಮಾಡ್ರಿ ಅಂತಾರ. ದ ಫಸ್ಟ್ ಚಾಪ್ಟರ್ ಆಫ್ ಬ್ರಹ್ಮಸೂತ್ರ ಗಿವ್ ದ ಟೀಚಿಂಗ್ ಆನ್ ಅದ್ವೈತ ಅಂಡ್ ದ ಸೆಕೆಂಡ್ ಚಾಪ್ಟರ್ ಈಸ್ ಲಾಜಿಕಲಿ ಪ್ರೂವ್ ದಟ್ ಅದ್ವೈತ ಈಸ್ ನಾಟ್ ಇಲ್ಲಾಜಿಕಲ್. ದಿಸ್ ಈಸ್ ಉಪಪತ್ತಿ. ಒಂದನೇ ಅಧ್ಯಾಯ ಬ್ರಹ್ಮಸೂತ್ರದಾಗ ಏನ್ ಹೇಳ್ತದ ಅಂತಂದ್ರ ಅದ್ವೈತವನ್ನ ಹೇಳ್ಕೊಡ್ತದ. ಎರಡನೇ ಅಧ್ಯಾಯ ಏನ್ ಹೇಳ್ತದ ಅಂತಂದ್ರ ಅದ್ವೈತ ಅತಾರ್ಕಿಕ ಇಲ್ಲ, ಅದು ತಾರ್ಕಬದ್ಧವಾಗಿನ ಐತಿ ಅನ್ನುವಂಥದ್ದನ್ನ ಹೇಳ್ಕೊಡ್ತದ ನೋಡಿ. ಇನ್ನು ಮುಂಡಕ ಉಪನಿಷತ್ ಬ್ರಹ್ಮನ್ ಈಸ್ ನಾಟ್ ಆಸ್ ಏಕ ಸಾರ ನಿತ್ಯ ಸತ್ಯಂ ಎಸ್ಸೆನ್ಸ್ ಅಂತ ಮಾಡಿದ್ವಿ ನೋಡ್ರಿ. ನೆನಪೈತನ ಯಾರಿಗದ? ಏಕ ಸಾರ ನಿತ್ಯ
ಸತ್ಯಂ ಎಸ್ ಮುಂದಕ್ಕೊಬ್ಬರ ಬ್ರಹ್ಮಗ ಹಿಂಗ ತಿಳಿಸಿಕೊಟ್ಟಿದ್ರು. ಇಟ್ ಇಸ್ ಆಲ್ಸೋ ಸೇ ದಟ್ ದ ಬ್ರಹ್ಮನ್ ಈ ಜಗತ್ ಕಾರಣ ಅಂತ ಹೇಳಿದ್ವಿ. ಬ್ರಹ್ಮನ್ ಇಸ್ ಏಕ ಸಾರ ನಿತ್ಯ ಸತ್ಯಂ ಬಿಕಾಸ್ ಇಟ್ ಈಸ್ ಕಾರಣಂ. ಅದು ಎಸೆನ್ಸ್ ಯಾಕಂದ್ರೆ ಅದು ಕಾರಣದ. ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿ ಟೇಕ್ ಎಕ್ಸಾಂಪಲ್ ಆಫ್ ಗೋಲ್ಡ್ ಅಂಡ್ ಆರ್ನಮೆಂಟ್. ಇದು ತಿಳ್ಕೊಳಕ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತಾರ. ಏನು? ಬಂಗಾರದ ಆಭರಣಗಳು ಮತ್ತು ಬಂಗಾರ. ಬಂಗಾರ ಎಷ್ಟದ? ಒಂದದನೋ ಅನೇಕ ಅದನೋ? ಒಂದದರಿ. ಆಭರಣಗಳ ಒಂದದನ ಅನೇಕ ಅದನ? ಆಭರಣಗಳ ಅನೇಕ ಅದಾವ. ಕಾರಣ ಒಂದದ, ಕಾರ್ಯಗಳು ಹಲವದಾವ ಅನ್ನಕ್ ಉದಾಹರಣೆ ಕೊಟ್ಟರು. ಬಂಗಾರ ಮತ್ತು ಬಂಗಾರದಿಂದ ಮಾಡಿದಂತ ಆಭರಣಗಳು. ಯಾಕಪ್ಪ ಅಂತಂದ್ರ ಎಲ್ಲೆಲ್ಲಿ ಆಭರಣದಾಗ ಬಂಗಾರ ಬಿಟ್ಟು ಏನು ಇಲ್ಲವೇ ಇಲ್ಲ ತೋರಿಸ್ರಿ. ಬಂಗಾರ ತಕ್ಕಂತ ಮಾನಸಿಕವಾಗಿ ಬಂಗಾರದಾಗಿ ಆಭರಣದಾಗಿ ಬಂಗಾರ ತೆಗೀರಿ. ಮಾನಸಿಕವಾಗಿ ಎಲ್ಲದ ನಿಮ್ಮ ಆಭರಣ ಹೇಳ್ರಿ. ಯಾರು ಹೇಳ್ತೀರಿ? ಎಲ್ಲದ ಆಭರಣ? ಒಂದು ಬಂಗಾರದ ಚೈನ್ ತೋಡ್ರಿ, ಅದ್ರಾಗ ಬಂಗಾರ ತೆಗೆದು ಬಿಡ್ರಿ. ಎಲ್ಲದ ನಿಮ್ ಚೈನು ಹೇಳ್ರಿ. ಯಾರು ಹೇಳ್ತೀರಿ? ಚೈನ್ ಇಲ್ಲೇ ಇಲ್ಲ. ವಾಚಾರಂಭಣಂ ವಿಕಾರು ನಾಮಧೇಯ. ಗೋಲ್ಡ್ ಇಸ್ ಏಕಂ and karanam because in and through all the various ornaments there is only one material, that is gold. Ekas karanaha eva bhavati. ಎಲ್ಲ ಆಭರಣಗಳಲ್ಲಿ ಬಂಗಾರ ಒಂದದ, ಅದು ಕಾರಣದ, ಕಾರಣ ಒಂದದ. ಈ ಎಸೆನ್ಸ್ ಏಕಃ ಸಾರಃ ನಿತ್ಯಃ ಮತ್ತೆ ಸತ್ಯಂ. Gold is substance behind the ornament, behind the ornaments. Gold is the substance behind ornament, behind ornaments. Ornaments do not have their own substantiality. ವಿಚಾರ ಮಾಡ್ರಿ. ಒಂದು ಮಾತು ಹೇಳ್ತೀನಿ, ಬರ್ಕೊಟ್ಟು ಹೇಳ್ತೀನಿ. ಈಗ ನಿಮ್ ಕಡೆ ಬಂಗಾರದ ಆಭರಣ ಐತಿ, ಯಾವ್ದೋ ಒಂದು ಆಭರಣ, ನೆಕ್ಲೆಸ್ ಅಂತ ತಿಳ್ಕೊಡ್ರಿ. ನೆಕ್ಲೆಸ್ ಐತಲ್ಲ ಆಭರಣ, ಆ ಬಂಗಾರ ಬಿಟ್ಟು ನೆಕ್ಲೆಸ್ ಎಲ್ಲಿ ಅಂತ ತೋರಿಸ್ಕೊಡ್ರಿ. ಅದು ಬಂಗಾರ ಅಂತ ನಾ ಅಂತೀನಿ, ನೀವು ಅದಕ್ಕೆ ನೆಕ್ಲೆಸ್ ಅಂತೀರಲ್ಲ. ಎಲ್ಲೈತಿ ನಿಮ್ ನೆಕ್ಲೆಸ್? ನಮ್ಮ ಬಂಗಾರ ಬಿಟ್ಟು ತೋರಿಸ್ಕೊಡ್ರಿ. ಯಾರು ತೋರಿಸ್ತೀರಿ? ಏನದರಿ ಮೊದಲೇ ಇನ್ನೊಮ್ಮೆ ನೋಡಿ. ಇಲ್ಲೊಂದು ನೆಕ್ಲೆಸ್ ಅದ, ಬಂಗಾರಕ್ಕೂ ಒಂದು ನೆಕ್ಲೆಸ್ ಅದ. ಇದಕ್ಕೆ ನಾನು ಏನಂತೀನಿ? ಬಂಗಾರ ಅಂತೀನಿ, ನೀವು ನೆಕ್ಲೆಸ್ ಅನ್ನಾಗತ್ತೀರಿ. ನಾನು ಬಂಗಾರ ನಮ್ದು ತಕ್ಕೋತೀನಿ, ನಿಮ್ ನೆಕ್ಲೆಸ್ ಎಲ್ಲ ಅಂತ ಹೇಳಿ ಅಂತಾರ. ಅಂದ್ರ ಆ ವಸ್ತು ಅನ್ನುವಂಥದ್ದು ಏನದ? ನೆಕ್ಲೆಸ್ ಅನ್ನೋದು ಅವಸ್ತು ಅದ. ಅದ್ರಲ್ಲಿ ಇರುವಂತ ವಸ್ತು ಯಾವ್ದಂದ್ರ ಬಂಗಾರವೇ ಇದೆ. ಮತ್ತೆ ಗುರುಗಳಿಗೆ ಹೇಳಿದಾಗ ನೀವು ಬಂಗಾರ ತಕ್ಕೊಡ್ರಿ, ನಾನು ಚೈನ್ ತಕ್ಕೋತೀನಿ ಅಥವಾ ನಾನು ಆ ನೆಕ್ಲೆಸ್ ತಕ್ಕೋತೀನಿ ಅನ್ನಕ್ಕೆ ಹೋಗ್ಬಾರ್ದು. ಬುದ್ಧನ ತಮ್ಮ ಪ್ರಶ್ನೆ ಆಗ ಅಲ್ಲಿ ಯಾಕೆ ತಿಳಿಸ್ಕೊಡಾಕ ನಮ್ಮನ್ನು ಉದಾಹರಣೆ ಹೇಳಾಕತ್ತಾರು. ನೀವು ಬಂಗಾರ ತಕ್ಕೊಡ್ರಿ, ನಾ ಆಭರಣ ಆಮೇಲೆ ತಕ್ಕೋತೀನಿ ಅಂದಲ್ಲ. ನೀವು ಶಾಣೆನು? ಅಲ್ಲಿ ಏನ್ ಹೇಳಾಕತ್ತಾರ, ಎದಕ್ಕೆ ಹೇಳಾಕತ್ತಾರ ತಿಳ್ಕೊಬೇಕ ಬೇಡ. ದೇರ್ ಗೋಲ್ಡ್ alone is satyam saram. When we melt the ornament, gold still exists and therefore it is nityam. ಅದನ್ನ ಚೈನ್ ಅಥವಾ ನೆಕ್ಲೆಸ್ ಕರಗಿಸಿದ್ರೆ ಬಂಗಾರ ಐತಿ. ಎಲ್ಲೈತಿ ನಿಮ್ ನೆಕ್ಲೆಸ್? ಸತ್ಯ ಮೀನ್ಸ್ ದ್ಯಾಟ್ ವಿಚ್ ಈಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಯಾರು ಸ್ವತಂತ್ರವಾಗಿ ಐತಿ ಅದಕ್ಕೆ ಏನಂತಾರ? ಅದಕ್ಕ ಸ್ವತಂತ್ರ ಇದ್ದಿದ್ದಕ್ಕೆ ಸತ್ಯಂ ಅಂತಾರ. ತ್ರಿಕಾಲ ಅಬಾಧಿತ್ವಂ ಸತ್ಯತ್ವಂ ಬರ್ಕೋಬೇಕು. ಇವರ ಡೆಫಿನೇಷನ್ ಮೂರೂ ಕಾಲದಲ್ಲಿ ಬದಲಾವಣೆಯಾಗದೆ ಇರುವುದು ಯಾವುದು? ಅದು ಸತ್ಯ ವಸ್ತು, ಅದು ಆತ್ಮವನ್ನೇ. Gold alone can exist even after melting the ornaments. ಆಭರಣಗಳನ್ನ ಕರಗಿಸಿದಾಗ ಬಂಗಾರ ನಿಮ್ಗೆ ಅಲ್ಲೇ ಐತಿ. ಬಂಗಾರ ಇದ್ದಂಗೆ ಮಾಡಕ್ ಬರುದಿಲ್ಲ ಅಂತಾರು. ಇನ್ ದ ಆಬ್ಸೆನ್ಸ್ ಆಫ್ ಆರ್ನಮೆಂಟ್ ಆಲ್ಸೋ ಗೋಲ್ಡ್ ಕ್ಯಾನ್ ಎಕ್ಸಿಸ್ಟ್. ಆಭರಣ ಇರ್ಲಿ ಬಿಡ್ಲಿ, ಬಂಗಾರ ಅಂತೂ ಯಾವಾಗ್ಲೂ ಇರ್ತದ ನೋಡ್ರಿ. ಬಟ್ ಇನ್ ದ ಆಬ್ಸೆನ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ ಕೆನಾಟ್ ಎಕ್ಸಿಸ್ಟ್. ಬಂಗಾರ ಇಲ್ದನ ಆಭರಣ ಎಲ್ಲರ ಐತಿ ಅಂತ ತೋರಿಸ್ಕೊಡ್ರಿ. ಯೂಸಿಂಗ್ ದಿಸ್ ಎನಾಲಜಿ, ಈ ರೂಪಕವನ್ನ ಉಪಯೋಗ ಮಾಡಿಕೊಂಡು I can clearly conclude that Brahman is existence. ನಾವೇನ್ ತಿಳ್ಕೋಬೇಕು ಅಂದ್ರೆ ಬ್ರಹ್ಮ ತತ್ವ ಅನ್ನುವಂಥದ್ದು ಜಗತ್ ಕಾರಣವಾದಂತ ಇರುವಿಕೆ.
ಇರುವು ಅನ್ನೋದು ಏನದ, ಪ್ರತಿಯೊಂದು ವಸ್ತುವಿನಲ್ಲಿ ಇರುವು ಅನ್ನೋದು ಅದು ಆತ್ಮಂದು ಅಂತ ತಿಳ್ಕೋಬೇಕು. ಇಲ್ಲಿ ಮಠ ಹೋಗ್ಬೇಕು ನೀವು. ಎಕ್ಸಿಸ್ಟೆನ್ಸ್ ಈಸ್ ಆಲ್ ಪರ್ವೇಡಿಂಗ್. ಅದು ಇರುವಿಕೆ ಹೆಂಗದ, ಅದು ವ್ಯಾಪಕ ಅದ. ಅಂಡ್ ದೇರ್ಫೋರ್ ದ ಎಸೆನ್ಸ್, ಸಾರಂ ಆಫ್ ಎವ್ರಿಥಿಂಗ್, ಅದು ಪ್ರತಿಯೊಂದು ವಸ್ತುವಿನ ಸಾರಭೂತ ವಸ್ತು ಅದ. ಅದು ಎಕ್ಸಿಸ್ಟೆನ್ಸ್ ಇಸ್ ನಿತ್ಯಂ ಅಂಡ್ ಸತ್ಯಂ. ಅದು ನಿತ್ಯ ಅದ, ಅದು ಸತ್ಯ ಅದ. ನಿತ್ಯ ಅಂದಾಗ ಕಾಲವಾಚಕ, ಸತ್ಯ ಅಂದ್ರ ಇದು ಯಾವಾಗ್ಲೂ ಇರುವುದು ಅಂತ ಅರ್ಥ. ಪರ್ಫೆಕ್ಟ್ಲಿ ಲಾಜಿಕಲ್. ಈಗ ತರ್ಕ ಕುಂತಲ್ಲ ಇದು. ವೇದಾಂತ ಚಾಲೆಂಜಸ್ ಯು ಟು ಫೈಂಡ್ ಲಾಜಿಕ್, ಲೂಪ್ ಹೋಲ್ಸ್ ಇನ್ ದ ಲಾಜಿಕ್. ದ ಚಾಲೆಂಜ್ ಇಸ್ ಸ್ಟಿಲ್ ಓಪನ್. ವೇದಾಂತದವರು ನಿಮ್ಗ ಚಾಲೆಂಜ್ ಕೊಡ್ತಾರ. ಏನಂತ? ಬೇಕಾದಂತ ನೀವು ಲೂಪ್ ಹೋಲ್ ಕಂಡಿಡೀರಿ, ಎಲ್ಲಾ ನೀವು ಅಬ್ಜೆಕ್ಷನ್ ಮಾಡ್ತೀರಿ, ಎಲ್ಲವನ್ನು ನಾವು ಉತ್ತರ ಹೇಳ್ತೀವಿ ಅಂತ ಹೇಳ್ತೀವಿ. ವೇದಾಂತ ಎಲ್ಲದಕ್ಕೂ ಉತ್ತರ ಹೇಳ್ತೀವಿ. ಬೇಕಾದ ಪ್ರಶ್ನೆ ಕೇಳಿ, ಎಲ್ಲ ಪ್ರಶ್ನೆಗಳನ್ನು ದಾಟಿ ನಮ್ಮ ಶಾಸ್ತ್ರದ ಅಂತ ಹೇಳ್ಬಿಟ್ಟು ಎಲ್ಲಕ್ಕೂ ಉತ್ತರ ಕೊಡ್ತಾರೆ ಸಮರ್ಪಕವಾಗಿ. ಹೌದನ್ನೋ ಉತ್ತರ ಕೊಡ್ತಾರೆ. ದ ಚಾಲೆಂಜ್ ಇಸ್ ಸ್ಟಿಲ್ ಓಪನ್. ಅವ್ರು ಕೊಟ್ಟಂತ ಚಾಲೆಂಜ್ ಇನ್ನೂ ಓಪನ್ ಅದ. ಯಾರಿಗೂ ಇನ್ನೂ ಮುರಿಯಕ್ಕಾಗಿಲ್ಲ ಅಂತ ನೋಡ್ರಿ ಪ್ರಶ್ನೆ ಕೇಳೋರಿಗೆ. ಎಲ್ಲಾ ಪ್ರಶ್ನೆಗಳು ಇದ್ದಂಗಾಗಿ ಅವು ಹೊರತು ಯಾವ ಪ್ರಶ್ನೆಗಳು ಇನ್ನ ಸಾಲ್ವ್ ಆಗದ ಉಳಿದಿಲ್ಲ ಅಂತ ಇಲ್ಲಿ ಮಠ. ಇಟ್ ಈಸ್ ಲಾಜಿಕ್ compatible. We do not say that it is proved through logic. ನಾವು ಹಿಂಗ ಹೇಳುದಿಲ್ಲ. ಮತ್ತ ನಾವು ತರ್ಕದಿಂದ ತರ್ಕ ಪ್ರಮಾಣ ಉಪಯೋಗ ಮಾಡಿಕೊಂಡು ವೇದ ಉಪನಿಷತ್ತಲ್ಲಿ ನಾವು ಬ್ರಹ್ಮದ ಅಂತ ಹೇಳಕ್ ಹೊಂಟಿಲ್ಲ. ತಿಳ್ಕೊಡ್ರಿ, ನಾವು ಶ್ರುತಿ ಪ್ರಮಾಣ ಹಿಡ್ಕೊಂಡು ಹೋಗೇವಿ, ತರ್ಕದಿಂದ ಬುದ್ಧಿಗೆ ನಿಲ್ಕೊಂಡ್ ಮಾಡ್ತೀವಿ, ಹಿಂಗ ಹೇಳಾಗತ್ತೀವಿ. ತಿಳ್ಕೊಡ್ರಿ ಮಾತಿನ ಅರ್ಥ. ನಿಮ್ ವೇದ ಪ್ರಮಾಣ ಯಾಕೆ ಬೇಕು? ನಾ ತರ್ಕದಿಂದ ಹೇಳ್ತೀನಿ ಅಂತ ಬರ್ತಾನ, ಮುಂದೆ ಬರ್ತಾನ, ಬ್ರಹ್ಮಸೂತ್ರದ ಬರ್ತಾನ, ತರ್ಕದಿಂದ ನಾನೆಲ್ಲ ಸಿದ್ಧ ಮಾಡಿಕೊಡ್ತೀನಿ ಅಂತಾನ. ನಮ್ಮ ನೀ ಹಂಗ ಸಿದ್ಧ ಮಾಡಕ್ ಬಂಟಿ ಅಂದ್ರೆ ತರ್ಕ ನೀವು ದಾರಿ ತಪ್ಪಿಸ್ತೈತಿ ಅಂತ ಹೇಳ್ತೀವಿ ನಾವು. ತರ್ಕ ದಾರಿ ತಪ್ಪಿಸ್ತದ. ಕೇವಲ ತರ್ಕ ಇರಬಾರ್ದು, ಶ್ರುತಿಯುಕ್ತ ಶ್ರುತಿ ಸಮ್ಮತ ತರ್ಕ ಇರಬೇಕು ಅಂತ ಹೇಳ್ತೀವಿ ನಾವು. ನೈಷ ತರ್ಕೇನ ಮತಿರಾಪನೇಯ, ಇವೆಲ್ಲ ಶ್ರುತಿ ವಾಕ್ಯಗಳದಾವು. ಅವುಗಳ ಅರ್ಥ ಗಂಭೀರದ ತಿಳ್ಕೋಬೇಕಾಗ್ತದ ಅದನ್ನೆಲ್ಲ. ಅವು ಬಂದಾಗ ಹೇಳ್ತೀವಿ. We say that it is not against logic, it is proved through logic, and then becomes a pramanantara vedyam, apurvata will not be there. If it is proved through logic, ಒಂದ್ ವೇಳೆ ತರ್ಕದಿಂದ ಬ್ರಹ್ಮನ ಅಸ್ತಿತ್ವವನ್ನ ತಿಳಿಸಿಕೊಟ್ಟಿದ್ದಾದ್ರೆ ಅಪೂರ್ವತ ಅನ್ನುವಂತ ಲಿಂಗಕ್ಕೆ ಧಕ್ಕೆ ಬರ್ತದ. ಯಾಕ? ವೇದ ಪ್ರಮಾಣ ಇದನ್ನ ತರ್ಕದಿಂದನೂ ಕೂಡ ಬ್ರಹ್ಮನನ್ನ ತಿಳಿಲಿಕ್ಕೆ ಬರ್ತದ ಅಂತಂದಂಗ ಆಗ್ತದೆ. ಇಂಥವೆಲ್ಲವೂ ಜಟಿಲ ಸಮಸ್ಯೆಗಳು ಅದಾವ್ರಿ ಮುಂದೆ ಬರುವಂತವು. ಅವು ಸಾಮಾನ್ಯರಿಗೆ ಬೇಕಾಗಿಲ್ಲ, ಗುರುಗಳಿಗೆ ಏನ್ ತಿಳಿಸ್ಕೊಡ್ತಾರಲ್ಲ ಪಾಠ ಮಾಡುವಂತವ್ರಿಗೆ ಬೇಕು. ಇಫ್ ಇಟ್ ಇಸ್ ಪ್ರೂವೇಬಲ್ ಥ್ರೂ ಲಾಜಿಕ್, ವೇದಾಂತ ಇಸ್ ನಾಟ್ ರಿಕ್ವೈರ್ಡ್. ವೇದಾಂತ ಅಲ್ರಿ, ನೀವು ತರ್ಕದಿಂದಾನೆ ನೀವು ವೇದಾಂತ ಹೇಳ್ತೀರಿ, ಬ್ರಹ್ಮನನ್ನ ತೋರಿಸ್ಕೊಡ್ತೀರಿ ಅಂತಂದ್ರೆ ವೇದಾಂತ ಪ್ರಮಾಣ ಯಾಕಬೇಕು? ತರ್ಕದಿಂದ ಉಪಮಾನ ಪ್ರಮಾಣ ಐತಲ್ಲ, ಯಾವ್ದದು ಅನುಮಾನ ಪ್ರಮಾಣದಿಂದ ಮಾಡ್ಬೋದಲ್ಲ ಅಂತ ಆಗ್ತದೆ. ಅವಾಗ ಅಪೂರ್ವತ ಲಿಂಗಕ್ಕೆ ಧಕ್ಕೆ ಬರ್ತದೆ. When someone says Dvaitam is eternal, that is remote place like heaven or Vaikuntha or Kailasa is eternal. ನೋಡ್ರಿ, ನೀವು ಹೇಳುವಂತಹದ್ದು ದ್ವೈತ ಸತ್ಯ ಅಂತಂದ್ರ ವೈಕುಂಠ ಖರೆ ಆಗ್ತದ, ಕೈಲಾಸ ಖರೆ ಆಗ್ತದ. I have to sacrifice my intellect to believe it. ಅವಾಗ ನಾನು ಅನಿವಾರ್ಯವಾಗಿ ಈ ತಪ್ಪು ಕಲ್ಪನೆಗಳು ಏನದಾವ ಇವನ್ನ ಗಟ್ಟಿ ಅಂತ ಹಿಡ್ಕೋಬೇಕಾಗ್ತದೆ. ಸ್ವರ್ಗ ಅನ್ನೋದದ, ನರಕ ಅನ್ನೋದು ಅದ, ಅವ ಲೋಕ ಅದಾವ. ಸ್ವರ್ಗ ಅನ್ನೋದು ಬ್ಯಾಗ್ ಅದ, ನರಕ ಅನ್ನೋದು ತೊಳಗದ, ಎಲ್ಲ ಇಲ್ಲೇ ಅದಾವ. ಬ್ಯಾರೆ ಅನ್ನೋದಿಲ್ಲ, ಶ್ರೇಷ್ಠ ಕನಿಷ್ಠ ಅಂತ ಬರ್ತದು. Intellectually I will not be able to accept such a place is eternal because it contradicts my direct experience that everything is in time and space subject to 6 modifications. ಯಾವುದೋ ಒಂದು ದೇಶದಾಗ ಸ್ವರ್ಗ ಅದ, ಯಾವುದೋ ಒಂದು ದೇಶದಾಗ ವೈಕುಂಠ ಅದ ಅಂತ ಒಪ್ಪಿದ್ರೆ ದೇಶ ಕಾಲಗಳಲ್ಲಿ ಸೀಮಿತ ಅಂತ ಬಂದ್ಬಿಡ್ತದ. ಪರಿಚಿನ್ನ ಆತು. ಪರಿಚಿನ್ನ ಐತಿ ಅಂತಂದ್ರ ಅದು 6 ವಿಕಾರಗಳಿಗೆ ಒಳಗಾಗಬೇಕಾತು. 6 ವಿಕಾರಗಳು ಯಾವುವು ಅಂದ್ರೆ ಅಸ್ಥಿತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತೂ 6 ವಿಕಾರಗಳು. ಮತ್ತೆ ನಿಮ್ಮ ಸ್ವರ್ಗ ಲೋಕ, ವೈಕುಂಠ ಲೋಕ ಏನಾಗ್ಬಿಡ್ತು? ಅದು ವಿಕಾರಕ್ಕೆ ಒಳಗಾಗ್ತದ ಅನ್ನಂಗಾತು. ಪರಿಚಿನ್ನ ಐತಿ ಅಂದಂಗಾತು. ಅದು ಇಲ್ಲಿಲ್ಲ ಅಲ್ಲಿ ಐತಿ ಅಂದ್ರ ಅದು ಅಲ್ಲಿ ಐತಿ, ಇಲ್ಲಿ ಇಲ್ಲ ಅಂದ್ರ ಪರಿಚಿನ್ನ ಆತು.
ನಿಮ್ ವೈಕುಂಠ ಅದು ನಮ್ಮ ವೇದಾಂತದ ಕಲ್ಪನೆ ಅಲ್ಲ, ಪೂರ್ವ ಮೀಮಾಂಸಾ ಮತ್ತು ಉಳಿದ ಮತವಾದಿಗಳ ಕಲ್ಪನೆ ಅದು. ದೆನ್ ಹೌ ಕ್ಯಾನ್ ಎ ಪರ್ಟಿಕ್ಯುಲರ್ ಏರಿಯಾ ಕಾಲ್ಡ್ ವೈಕುಂಠ ಬಿ ಎಟರ್ನಲ್? ಅದ ಹೆಂಗ್ ಶಾಶ್ವತ ಆಗತ್ರಿ? ವೈಕುಂಠ ಪರಿಚಿನ್ನವಾದಂತ ವೈಕುಂಠ ಅದು ಹೆಂಗ್ ಶಾಶ್ವತ ಆಗ್ತದ? ಅದು 6 ವಿಕಾರ ಒಳಪಡ್ಬೇಕಾಗತ್ತೆ. ನಿಮ್ಮದು ವಿಚಾರ ಮಾಡಿದ್ರೆ ಟು ಬಿಲೀವ್ ವೈಕುಂಠ ಟು ಬಿ ಎಟರ್ನಲ್ ಐ ಹ್ಯಾವ್ ಟು ಸ್ಯಾಕ್ರಿಫೈಸ್ ರೀಜನ್. ಅವಾಗ ಅಂತಾರವರು, ನಾವು ವೈಕುಂಠ ಸತ್ಯದ ಅಂತ ನಂಬಬೇಕಾದ್ರೆ ನೀವು ತರ್ಕವನ್ನು ಬಿಡಬೇಕಾಗ್ತದ. ದ ಟೀಚರ್ ಆಫ್ ಸಚ್ ಎ ಫಿಲಾಸಫಿ ಟೆಲ್ಸ್ ಯು ಸರೆಂಡರ್ ಯುವರ್ ಇಂಟೆಲೆಕ್ಟ್ ಫಸ್ಟ್, ದೆನ್ ವಿಲ್ ಲುಕ್ ಅಟ್ ಇಟ್. ಇದನ್ನ ಹೇಳಿಕೊಡುವಂತ ಧರ್ಮವಾದ ಮತವಾದಿಗಳು ಏನದಾರಲ್ಲ, ಅವ್ರು ಏನಂತಾರಪ್ಪ ಅಂತಂದ್ರೆ, ನಿಮ್ಮ ಬುದ್ಧಿಶಕ್ತಿಯನ್ನ ನಮ್ಮಲ್ಲಿ ಒತ್ತಿ ಇಡ್ರಿ ಅಂತಾರ. ನಿಮ್ಗೆ ಪ್ರಶ್ನೆ ಕೇಳಾಕ ಅವಕಾಶನೇ ಕೊಡುದಿಲ್ಲ ಆ ಮತವಾದಿಗಳು. ನೀವು ಒತ್ತಿ ಇಡ್ರಿ ನಿಮ್ ಬುದ್ಧಿನ, ಆಮೇಲೆ ನಾವ್ ಹೇಳಿ ಕೇಳ್ರಿ ಅಂತಾರ. ಅಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಅವಕಾಶಗಳಿಲ್ಲ. ದೇ ಆಲ್ಸೋ ಡಿಸ್ಕ್ರೈಬ್ ಭಗವಾನ್ ಆಸ್ ಎ ಪರ್ಸನ್. ಅವ್ರು ಏನ್ ಹೇಳ್ತಾರ ಅಂದ್ರೆ, ಪರಮಾತ್ಮ ಅವನು ನಮ್ಗ ಹಸ್ತ ಭುಜಗಳಿಂದ ಕೂಡಿದಂತ ಒಬ್ಬ ವ್ಯಕ್ತಿ ಅಂತತೆ ವಿಷ್ಣು ಪರಮಾತ್ಮ ಅದಾನ ಅಂತ ಹೇಳ್ತಾರ ಅವರು. ಶಂಖ ಚಕ್ರ ಗದಾ ಪಾಣಿ ಎಟರ್ನಲ್ ಅಂತ ಗದ ಚಕ್ರ ಚಕ್ರಗಳಿಂದ ಕೂಡಿದಂತ ಗದೆಯಿಂದ ಕೂಡಿ ಕೈಯಲ್ಲಿ ಗದೆಯನ್ನು ಹಿಡಿದಂತ ಈಶ್ವರ ಏನದ ವಿಷ್ಣು, ಅವ ಶಾಶ್ವತ ಅದಾನ, ಅವ ನಿತ್ಯ ಅದಾನ, ಅವ ವ್ಯಾಪಕ ಅದಾನ ಅಂತ ಹೇಳ್ತಾವು. ನಂಬ್ತೀರಿ? ನಿಮ್ಮ ಹೊಂದಿಕೆ ಬರ್ತದ ಬುದ್ಧಿಗೆ? As per Vedanta, it is also irrational to accept a particular form as eternal. ವೇದಾಂತ ದೃಷ್ಟಿಯಿಂದ ಈ ವೈಕುಂಠ, ಈ ಸ್ವರ್ಗ, ಈ ವಿಷ್ಣು, ಈ ಶಿವ ಇವೆಲ್ಲವೂ ಕಲ್ಪನೆಗಳೇ. ತಿಳಿಲಾರ್ದವ್ರಿಗೆ, ನಿರಾಕಾರ ತತ್ವ ತಿಳಿಲಾರ್ದವ್ರಿಗೆ ಸಾಕಾರ ಮೂರ್ತಿಗಳನ್ನ ಮಾಡಿ ಯಾರೋ ಒಬ್ಬ ಕಲಾವಿದ ಮಾಡಿದಂತ ಮೂರ್ತಿಗಳು, ಆಕಾರಗಳಷ್ಟೇ ಇವು. ಆಕಾಶದಂತೆ ನಿರಾಕಾರನಿದ್ದಾನೆ ಅಂತ ಹೇಳಕ್ ಹೋಗಿ ಆಕಾಶ ಹೆಂಗದರಿ ಸುಪುತ್ರಪ್ಪನವ್ರ? ಆಕಾಶ ನಿರಾಕಾರ ಸರ್, ನಿರಾಕಾರ ಅಲ್ಲ. ಈಗ ಆಕಾಶ ನಿರಾಕಾರ ಅದ, ವ್ಯಾಪಕ ಅದ, ಅವೆಲ್ಲ ಶಾಸ್ತ್ರದ ಮಾತು. ಸಾಮಾನ್ಯ ಜನರಕ್ಕೆ ಆಕಾಶ ಯಾವ ಬಣ್ಣದ ಐತಂತಾರ? ನೀಲಿ ಬಣ್ಣ ಸರ್. ಶಿವನಿಗೆ ಯಾವ ಬಣ್ಣ ಹಚ್ಚಾರ? ಬಣ್ಣ ಹಚ್ಚಾರ ಸರ್. ಈಗ ರೂಪಕ ಮಾಡ್ಯಾನವ, ಕಲಾವಿದ ಮಾಡಿದ್ದದು. ವಿಷ್ಣುವಿಗೆ ಶಂಖ ಚಕ್ರ ಗದಾ ಹಸ್ತ ಮಾಡಿದವ ಯಾರು? ಕಲಾವಿದ. ಯಾಕೆ ಮಾಡಿದ್ರು? ಸಾಂಕೇತಿಕವಾಗಿ ಅದಾವು ಎಲ್ಲ, ಸುಳ್ಳು ಅಲ್ಲ, ಸಾಂಕೇತಿಕವಾಗಿ ಅದಾವು. ನಿರಾಕಾರ ಸ್ವರೂಪದ ವರ್ಣನೆ ಮಾಡಬೇಕಾದಾಗ ಅವು ಬರ್ತಾವ ಕೆಲವು ಲಕ್ಷಣಗಳು. ಅದಕ್ಕೆ ಅವ ಏನ್ ಮಾಡ್ಯಾನ, ಕೈ ಕಾಲು ಮುಖ ಹಚ್ಚಿ ಬಿಡ್ಸ್ಯಾರ. ಕಲಾವಿದನ ಕಲ್ಪನೆ ಅದು. The Vedanta says that we should worship Krishna or any deity in the form of purification of the mind. ಹೇಳ್ತೈತೆ ನೋಡಿ, ಬರ್ಕೊಡ್ರಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ವೇದಾಂತ ಇಷ್ಟ ದೇವತೆ ರೂಪದಾಗ ಕೃಷ್ಣನರ ಪೂಜೆ ಮಾಡು, ಶಿವನರ ಆರಾಧನೆ ಮಾಡು, ವಿಷ್ಣುವಿನದ ಆರಾಧನೆ ಮಾಡು, ಅಂತಃಕರಣದಲ್ಲಿದ್ದಂತ ದೋಷಗಳನ್ನ ಕಳ್ಕೋ, ಶಿವಕಾರಣ ಸ್ಥಳದಲ್ಲಿ ಶಿವನನ್ನು ಹೊಗಳು. ಬೇಡ ಅನ್ನೋದಿಲ್ಲ ಅಂತಃಕರಣ ಶುದ್ಧಿ ಮಾಡ್ಕೊಳಕ. ಆದ್ರೆ ಅಲ್ಲಿ ಕೊಟ್ಟಂತ ರೂಪಗಳು ಖರೆ ಅಂತ ತಿಳ್ಕೋಬೇಡ. This objectifiable Krishna is not the truth. ಯಾವ್ದು ದೃಶ್ಯ ಪ್ರಪಂಚದಾಗ ಬಂದು ಬೀಳ್ತೈತಿ ಅದು ದೇವರಲ್ಲ. ದುರ್ಗದ್ದಿದ್ದು ದೇವರದನು, ದುರ್ಗದ್ದಿದ್ದು ದೇವರದ. ನಮ್ಮಲ್ಲಿ ಒಬ್ರು ಭಕ್ತರದಾರ, ಹೆಸರು ಹೇಳೋದಿಲ್ಲ, ಅದಾರ ಇನ್ನೂ ಇಲ್ಲೇ ಹುಬ್ಬಳ್ಯಾಗ. ಅವರು ಯಾವ್ಯಾವ ಸಿದ್ಧಾರೂಢ ಮಠಕ್ಕೆ ಬರ್ತಾರ. ಸಿದ್ಧಾರೂಢಪ್ಪನ ತೊಳಿ ಹಿಡಿದು ಕಾಲು ಹಿಡಿದು ಬಾಳ ಹೊತ್ತಿನ ಮಠ 10-15 ನಿಮಿಷ ನಮಸ್ಕಾರ ಮಾಡ್ತಾರ. ಮಾಡಿ ಏನಂತಾರ ಗೊತ್ತೇನ್ರಿ? ಅಪ್ಪನ ತೊಳಿ ಇನ್ನ ಬಿಸಿ ಅದಾವ ನೋಡ್ರಿ ಅಂತಾರ. ಅಪ್ಪನ ತೊಳಿ ಇನ್ನ ಬಿಸಿ ಅದಾವ ನೋಡ್ರಿ ಅಂತಾರ ಅವರು. ಆ ಬಿಸಿ ಏನಂತ ಗೊತ್ತಾಗಿದ್ರಪ್ಪ ಅವ್ರಿಗೆ. ಅದನ್ನೆಲ್ಲ ಭಾವ ಮಾಡ್ತಾರ್ರಿ ಅವರು. ಅಷ್ಟು ಭಾವುಕರದಾರ ಅವರು. ಒಳ್ಳೆ ಮನುಷ್ಯ. ಅಪ್ಪನ ತೊಳೆಗಿಂತ ಬೆಚ್ಚಗದ ನೋಡ್ರಿ, ಬಿಸಿ ಅದಾವ ಅಂತ ನಾವು ಭಾವುಕದಾರ. ಅದು ಭಾವನೆ. The objectifiable Krishna is not a truth. ಅವ್ರು ಕೇಳ್ಕೊಂಡಂತ ದಿಶದಾರು ನಾವು ಅಲ್ಲ.
ದೃಕ್ ಸ್ವರೂಪದಿಂದ ಅದಾನ, ಅವ ಸಿದ್ಧಾರೂಢದನ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕೃಷ್ಣ ಆಸ್ ಎ ಸಚ್ಚಿದಾನಂದ ಬ್ರಹ್ಮ ದೃಕ್. ಹಿಂಗೆ ತಿಳ್ಕೊಡ್ರಿ, ಹಂಗೆ ತಿಳ್ಕೊಬೇಡ್ರಿ. ಡಿವೋಷನ್ ಅಂಡ್ ಶ್ರದ್ಧಾ ವಿತೌಟ್ ಸ್ಯಾಕ್ರಿಫೈಸಿಂಗ್ ರೀಸನಿಂಗ್ ಇದು ವೇದಾಂತ. ನೋಡಿ, ವೇದಾಂತ ಅಂದ್ರೆ ಏನು ಅಂದ್ರೆ ಭಕ್ತಿನೂ ಇರಬೇಕು, ಶ್ರದ್ಧಾನು ಇರಬೇಕು, ತರ್ಕ ಬುದ್ಧಿಯನ್ನ ತ್ಯಾಗ ಮಾಡಿರಬಾರ್ದು. ಅದಕ್ಕಂತಾರ ವೇದಾಂತ. ಮೂಢನಂಬಿಕೆಗೆ ವೇದಾಂತ ಅನ್ನೋದಿಲ್ಲ, ಮೂಢ ಭಕ್ತಿಗೆ ವೇದಾಂತ ಅನ್ನೋದಿಲ್ಲ. ಏನ ಭಕ್ತಿನೂ ಇರಬೇಕು, ಶ್ರದ್ಧಾನು ಇರಬೇಕು, ಮತ್ತು ತರ್ಕ ಬುದ್ಧಿನೂ ಇರಬೇಕು. ಅರ್ಥ ಇರ್ಬೇಕು, ಬುದ್ಧಿ ಅರ್ಥ. ವಿತ್ ದ ಹೆಲ್ಪ್ ಆಫ್ 6 clues ಇವೇನು ಷಡ್ಲಿಂಗಗಳು ಕೊಟ್ಟಾರ, ವಿಲ್ ಬಿ ಏಬಲ್ ಟು ಎಕ್ಸ್ಟ್ರಾಕ್ಟ್ ದ ಎಸೆನ್ಸ್ ಆಫ್ ವೇದಾಂತ ಶಾಸ್ತ್ರ. ಮೀಮಾಂಸದೊಳಗ ನಾವು ಏನ್ ಮಾಡ್ತೀವಿ, ಈ ವೇದಾಂತ ಏನ್ ಹೇಳಕ್ ಕೊಟ್ಟೈತಿ ಅನ್ನೋದನ್ನ ನಾವು ಗ್ರಹಣ ಮಾಡ್ತೀವಿ. ದ ವೇದಾಂತ ಶಾಸ್ತ್ರ ವಿಲ್ ಸರ್ವ್ ಆಸ್ ಎ ಮಿರರ್. ಆ ವೇದಾಂತ ಶಾಸ್ತ್ರ ನಮ್ಮ ಮುಖವನ್ನು ನೋಡ್ಲಿಕ್ಕೆ ಕನ್ನಡಿ ಹೆಂಗ್ ಉಪಯೋಗ ಮಾಡ್ತೀವೋ ಹಂಗ ಪರಮಾತ್ಮನನ್ನು ನೋಡ್ಲಿಕ್ಕೆ ಉಪಯೋಗ ಮಾಡುವಂತ ಒಂದು ದರ್ಪಣ ವೇದಾಂತ. ವಿತ್ ದ ಹೆಲ್ಪ್ ಗೇನ್ ದ ನಾಲೆಜ್ ಜೀವಾತ್ಮ ಪರಮಾತ್ಮ ಐಕ್ಯಂ. ಜೀವ ಪರಮರ ಐಕ್ಯವನ್ನ ನಮಗೆ ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗ್ತದೆ ವೇದಾಂತ ಪ್ರಮಾಣ. ದಿಸ್ ವಿಷಡಮ್ ಇಸ್ ಆಲ್ಸೋ ಕಾಲ್ಡ್ ಏಕಾತ್ಮ ಜ್ಞಾನಂ. ಆತ್ಮ ಏಕತ್ವ ಜ್ಞಾನಂ will release me from the struggle of triangular format and help me to arrive at the binary format in which I am ever secure. When I say that I am secure, I discover that I am ever secure, knowing that I am ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಅವಸ್ಥಾತ್ರಯ ಸಾಕ್ಷಿ ಪಂಚಕೋಶ ವಿಲಕ್ಷಣ ಸಚ್ಚಿತ್ತಾನಂದ ಸ್ವರೂಪ ಸನ್ ಯಹ ತಿಷ್ಠತಿ ಸ ಆತ್ಮ ಅಂತಾರ್ರಿ. ವೇದಾಂತ ವಿಚಾರವನ್ನು ಮಾಡಿ ನನ್ನ ನಿರ್ಣಯ ಏನಪ್ಪಾ ಅಂತಂದ್ರೆ, ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂತಹ, ಏನು ಬೇರೆ ಇವುಗಳಿಗಿಂತ ಬೇರೆಯಾಗಿ ಇವುಗಳಿಗೆ ಸಾಕ್ಷಿ ಇರುವಂತಹ ಪಂಚಕೋಶಗಳಿಗೆ ವಿಲಕ್ಷಣನಾದಂತಹ ಸಚ್ಚಿದಾನಂದ ಸ್ವರೂಪನಾದಂತಹ ಯಾವ ಆತ್ಮ ಇದೆಯೋ ಅದೇ ನಾನು ಇದ್ದೇನೆ. ಅದು ನಿರ್ಣಯ. From this we understand that extracting message is not easy. ಈ ರೀತಿ ತಾತ್ಪರ್ಯ ನಿರ್ಣಯ ಮಾಡೋದು ಬಹಳ ಕಠಿಣದ. ಯಾರು ನಿಮಗ ತಾತ್ಪರ್ಯ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಬರಲವರು ನಿಜಗುಂಡ್ರ ಶಾಸ್ತ್ರಕ್ಕ ದೊಡ್ಡ ಚಿಕ್ಕೋತ್ರಪ್ಪನವರು ಟೀಕಾಗ್ರತಿಗಳನ್ನು ಬರೆದ ಹೋದ್ರಿ. ಮೈ ರೋಮಾಂಚನ ಆಗ್ತದ. ಸಿದ್ಧಾರೂಢರು ಹೇಳಿದ್ದನ್ನ ಅವ್ರು ಬರೆದಿರ. ಮೈ ರೋಮಾಂಚನ ಆಗ್ತದ. ನನಗಂತೂ ಆಗ್ಯದ. ಅದಕ್ಕ ಈ ವೇದಾಂತಗಳಿಂದ ಈ ನಮೂನೆ ನಿರ್ಣಯ ತಾತ್ಪರ್ಯ ನಿರ್ಣಯ ಮಾಡೋದು ಅಂದ್ರೆ ಬಹಳ ಹಗರ ಕೆಲಸ ಅಲ್ಲ. ಅದು we have to take various clues. ಅಲ್ಲೇ ಇವನು ಷಡ್ಲಿಂಗಗಳನ್ನು ತಗೋಬೇಕು, ಅವನ್ನ ಸರಿಯಾಗಿ ಉಪಯೋಗ ಮಾಡಬೇಕು. ಮೀಮಾಂಸಾ ಅಂತ ಇದ್ದ ಅದನ್ನು ಉಪಯೋಗ ಮಾಡಬೇಕು. ಅಂಡ್ ಆಲ್ ದ ಉಪನಿಷತ್ ಡು ನಾಟ್ ಹ್ಯಾವ್ ಆಲ್ ದ 6 clues in an express manner. ಉಪನಿಷತ್ ಒಳಗ 6 ಇವೇನು ಲಿಂಗಗಳದಾವ ಅವು ಅಷ್ಟು ಸ್ಪಷ್ಟ ಇಲ್ಲ, ಅಸ್ಪಷ್ಟ ಅದಾವ. ಅವನ್ನ ಹೆಕ್ಕಿ ತೆಗಿಬೇಕಾಗ್ತದೆ, ಬುದ್ಧಿ ಚುರುಕ್ಬೇಕಾಗ್ತದೆ. ಇನ್ನು ಸರ್ಟನ್ ಉಪನಿಷತ್ ಆಲ್ ಕ್ಲೂಸ್ ಆರ್ ವೆರಿ ವೆರಿ ಕ್ಲಿಯರ್. ಕೆಲವೊಂದು ಉಪನಿಷತ್ತಾಗ ಇವು 6 ಲಿಂಗಗಳ ಪ್ರಕಾರ ಅದಾವ. ಕೆಲವೊಂದು ಉಪನಿಷತ್ ಒಳಗ ಅಷ್ಟು ಪ್ರಕಾರ ಇಲ್ಲ, ಸುಪ್ತ ಗುಪ್ತ ಅದಾವ. ಅವನ್ನ ಹೆಕ್ಕಿ ತೆಗಿಬೇಕಾಗ್ತದೆ. ಇನ್ನು ಅದರ್ ಉಪನಿಷತ್ ಸಮ್ ಕ್ಲೂಸ್ ಆರ್ ಎಕ್ಸ್ಪೋಸಿಟ್, ಸಮ್ ಅದರ್ ಆರ್ ನಾಟ್. ಕೆಲವೊಂದು ಉಪನಿಷತ್ನಾಗ ಕೆಲವೊಂದು ಲಿಂಗಗಳು ಅಷ್ಟ ಹೇಳ್ಯಾರ, ಉಳಿದ ಲಿಂಗಗಳನ್ನ ಗೌಣ ಮಾಡ್ಯಾರ. ಆದ್ದರಿಂದ ನೀವು ಪ್ರತಿಯೊಂದು ಉಪನಿಷತ್ನಾಗಿ 6 ಲಿಂಗಗಳನ್ನ ಹಿಡ್ಕೊಂಡು ನೀವು ನಿರ್ಣಯ ಮಾಡಬೇಕಾಗ್ತದೆ. ಮೀಮಾಂಸಾ ಅಂದ್ರೆ ಹಗರಲ್ಲ ಅಂತಾರ. ನಾಟ್ ವೆರಿ ಈಸಿ ಟು ಎಕ್ಸ್ಟ್ರಾಕ್ಟ್ ದ ನಾಲೆಜ್ ಇವನ್ ದೋ ವಿ ಹ್ಯಾವ್ ದ ಕೀ. ನಮ್ ಕಡೆ ಚಾವಿ ಐತಂದ್ರು ಕೂಡ ಚಾವಿ ಯಾವ್ದ್ರಿ? ವೇದಾಂತವೇ ಚಾವಿ. ಆ ಚಾವಿ ಇದ್ರು ಕೂಡ ಆ ರೀತಿ ತಾತ್ಪರ್ಯ ನಿರ್ಣಯ ಮಾಡುವುದು ವೇದಾಂತದಾಗ ಬಹಳ ಕಠಿಣದ. ಅವರ್ ಟ್ರೆಡಿಷನ್ urges us to take the help of qualified ಆಚಾರ್ಯ. ಅದಕ್ಕೆ ನಮ್ಮ ಪರಂಪರೆ ಒಳಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಹಿಡ್ಕೋ, ಚಾವಿನೂ ಹಿಡ್ಕೋ. ಅವ ಹೆಂಗ್ ಹೇಳ್ತಾನ ನಂಗೆ ಚಾವಿ ಓಪನ್ ಮಾಡಕ್ ಕಲಿ ಅಂತ ಹೇಳ್ತಾನ. The Acharya knows how to extract with the help of 6 clues. ಈ 6 ಷಡ್ಲಿಂಗಗಳ ಪೂರ್ವಕ ತಾತ್ಪರ್ಯ ನಿರ್ಣಯ ಹೆಂಗ್ ಮಾಡಬೇಕು ಅನ್ನುವಂತವ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಹೇಳಿಕೊಡ್ತಾನೆ. ನಿಮ್ಗೆ ಪರಂಪರೆ ಇದ್ದಾಗ ಬಂದಂದ್ರೆ ಅವ ದಾರಿ ತಪ್ಪಿಸ್ತಾನೆ, ಗ್ಯಾರಂಟಿ ತಪ್ಪಿಸ್ತಾನೆ.
He will also show the clues us and when he is teaching the Upanishad appropriately. ಷಡ್ಲಿಂಗಗಳಂದ್ರೆ ಏನ್ ಹೇಳ್ತಾನೆ, ಷಡ್ಲಿಂಗ ಪೂರ್ವಕವಾಗಿನ ಅವ ಪಾಠಕ್ರಮಗಳನ್ನ ಹೇಳ್ತಾನೆ. Therefore, the tradition never asked us to go directly to Upanishad Pramanam. ಆದ್ದರಿಂದ ನಮ್ಮ ಪರಂಪರೆ ಒಳಗ ಈ ಉಪನಿಷತ್ ಪ್ರಮಾಣಕ್ಕೆ ನೇರವಾಗಿ ಹೋಗುದು ಹೇಳುವುದಿಲ್ಲ. It asked us to use Upanishad Pramanam with the help of a guru. ಗುರುವಿನ ಮೂಲಕ ಹೋಗ್ಬೇಕು. ನಾ ಸಂಸ್ಕೃತಿ ಎಮ್ಮೆ ಪಂಡಿತ ಅದೇನ್ರಿ, ನಾ ಸ್ವತಂತ್ರ ಓದಿ ತಿಳ್ಕೊತೇನೆ ಆಗುದಿಲ್ಲ ತಮ್ಮ, ನಿನಗಾಗುದಿಲ್ಲ. ತಾತ್ಪರ್ಯ ನಿರ್ಣಯ ಮಾಡಕ್ ಆಗುದಿಲ್ಲ. ನೀ ಬೇಕಾದಂತ ಪಂಡಿತ ಇರಬಹುದು, ನೀ ಬೇಕಾದಂತ ರ್ಯಾಂಕ್ ಸ್ಟೂಡೆಂಟ್ ಇರಬಹುದು. ಗುರು ಇಲ್ಲದ ನಿನ್ನ ಪಾಂಡಿತ್ಯ ನಡೆಯುವುದಿಲ್ಲ ಅಂತ ಹೇಳ್ತಾರ, ತಿಳ್ಕೊಡ್ರಿ. ಅದಕ್ಕ ಪಾಂಡಿತ್ಯಕ್ಕೆ ಬರಿಯಾಗಕ್ ಹೋಗ್ಬೇಡ್ರಿ, ಪಾಂಡಿತ್ಯ ಗಳಸಾಕ್ ಹೋಗ್ಬೇಡ್ರಿ. ದಯವಿಟ್ಟು ಆತ್ಮೀಯರೇ, ತಿಳಿದು ಪಾರಾಗೋದೈತ್ರಿ, ಪ್ರದರ್ಶನ ಇಲ್ಲ ಇಲ್ಲಿ. ತಿಳಿದು ಪಾರಾಗೋದೈತಿ ಆತ್ಮೀಯರೇ, ಪ್ರದರ್ಶನ ಇಲ್ಲ. ನಾ ಹಂಗ ತಿಳಿದವ, ನಾ ಹಿಂಗ ತಿಳಿದ, ಅಹಂಕಾರ ಆಗ್ತದ, ಆತ್ಮಲಕ್ಷಣ ಆಗುದಿಲ್ಲ. The Vedanta or the Guru alone is not a mirror. Guru Shastra mixture is a mirror. Guru ಒಪ್ಪನ ಅಥವಾ ಶಾಸ್ತ್ರ ಅಷ್ಟ ಪ್ರಮಾಣ ಅಲ್ಲ, ಗುರು ಮತ್ತು ಶಾಸ್ತ್ರ ಅನ್ನುವಂಥ ಎರಡು ಪುರುಷ ಪ್ರಮಾಣ ಅದಾವ, ಕನ್ನಡಿ ಅದಾವ, ದರ್ಪಣ ಅದಾವ. The knowledge is obtained through consistent and systematic study of Vedanta scriptures for the length of time under the guidance of a competent and live acharya. ಅಂತಾರ ಜ್ಞಾನ ಅಂತಂದ್ರೆ ಏನಪ್ಪಾ, ಶ್ರವಣ ಅಂದ್ರೆ ಏನಪ್ಪಾ ಅಂತಂದ್ರ, ಈ ಜ್ಞಾನವನ್ನ ಪಡಿಬೇಕಾದ್ರೆ ಸಿಸ್ಟಮೆಟಿಕ್ ಆಗಿ ಬಿಟ್ಟು ಬಿಡದನ, ಕನ್ಸಿಸ್ಟೆಂಟ್ ಅಂದ್ರೆ ಬಿಟ್ಟು ಬಿಡದನ, ಸಿಸ್ಟಮೆಟಿಕ್ ಆಗಿ ಅಂದ್ರೆ ಒಂದು ಪದ್ಧತಿಗೆ ಅನುಗುಣವಾಗಿ ವೇದಾಂತ ಬಲ್ಲಂತ ಆಚಾರ್ಯರಿಂದ ಶಾಸ್ತ್ರಗಳನ್ನ ಕಾಲಾವಧಿ ಅಂದ್ರೆ ಲೆಂತ್ ಆಫ್ ಟೈಮ್ ಅಂದ್ರೆ 3 ವರ್ಷ 4 ವರ್ಷ ಕಾಲಾವಧಿ ಕಾದು ಕೇಳಿ 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 ಬಂದೈತಿ ಬಂಧನ, ಕೇಳಿ ಕೇಳಿ ಕೇಳಿನ ಬಂಧನ ಹೋಗ್ಬೇಕಾಗ್ಯದ ಅಂತ ಒಬ್ಬ ಯೋಗ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸಾನ್ನಿಧ್ಯದಾಗ ಇದ್ಕೊಂಡು ಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ರೆ ಸುಮಾರು 12 ವರ್ಷ ಹೇಳ್ತೀವಿ ನಾವು. ಪರಂಪರೆ ಒಳಗೆ 12 ವರ್ಷ ಶಿಕ್ಷಣ ಕೊಡ್ತೀವಿ ನಾವು. ಆ 12 ವರ್ಷ ನೀವು ಶಿಕ್ಷಣ ಮಾಡಿದ್ದಾದ್ರೆ ಹೆಲ್ಪ್ ಆಗ್ತದೆ, ನಮಗೆ ವೇದಾಂತದ ನಿರ್ಣಯ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಅಪ್ಪವರು ಈ ಸಂಭವಿ ಪಾಠ ಏನದ ಇಲ್ಲಿಗೆ ಮುಖ್ಯ. ನಾಳಿನ ದಿವಸ ಇಂಟ್ರೊಡಕ್ಷನ್, ಕಂಟಿನ್ಯೂಡ್ ಶಾಂತಿ ಪಾಠ ಅಂಡ್ ಮಂತ್ರ ನಂಬರ್ 1. ನಾಳಿನ ದಿವಸ ಶಾಂತಿ ಪಾಠದ ಅರ್ಥವನ್ನು ಹೇಳಿ ಮಂತ್ರ ನಂಬರ್ 1 ಪ್ರಾರಂಭ ಮಾಡೋದಾದ್ರೆ ಮತ್ತೆ ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ. ಹೀಗೆ ಇವತ್ತಿನ ಬಾಕಿ ನನ್ನ ಮನೆಗೆ ವಿರಾಮ.